5ನೇ ತರಗತಿ ಪರಿಸರ ಪಾಠ 11 ವಸ್ತು ಸ್ವರೂಪ. ವಸ್ತುಗಳ ಯಾವ ರೂಪದಲ್ಲಿರುತ್ತವೆ ಅನ್ನೋದನ್ನ ಈ ಪಾಠದಲ್ಲಿ ನಾವು ಕಲಿತೀವಿ. ಹೇಗಿರುತ್ತೆ ಅವು, ಯಾವ ಯಾವ ವಸ್ತುಗಳನ್ನು ಹೇಗೆ ವಿಂಗಡಿಸ್ತೇವೆ ಅದ್ರ ಬಗ್ಗೆ ಈ ಪಾಠದಲ್ಲಿ ತಿಳಿಸಲಾಗಿದೆ. ನಾವು ದಿನವೂ ಅನೇಕ ವಸ್ತುಗಳನ್ನು ನೋಡುತ್ತೇವೆ ಮತ್ತು ಕೆಲವನ್ನು ಬಳಸುತ್ತೇವೆ. ವಸ್ತುಗಳನ್ನು ದ್ರವ್ಯಗಳೆಂದು ಕರೆಯುತ್ತಾರೆ. ಒಂದು ವಸ್ತುವು ಇನ್ನೊಂದರಂತೆ ಇರುವುದಿಲ್ಲ, ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲವು ವಸ್ತುಗಳ ಲಕ್ಷಣಗಳು ಒಂದೇ ಆಗಿರುತ್ತವೆ. ವಸ್ತುಗಳು ಯಾವುದರಿಂದಾಗಿವೆ, ಈ ವಸ್ತುಗಳ ಸಾಮಾನ್ಯ ಲಕ್ಷಣಗಳು ಏನು ಎಂಬ ಕುತೂಹಲ ಎಲ್ಲರಿಗೂ ಇದೆ. ವಸ್ತುಗಳಿಗೆ ನಾವು ಏನಂತ ಕರಿತೀವಿ? ದ್ರವ್ಯಗಳು ಅಂತ ಕರಿತೀವಿ. ಈ ಪಾಠವನ್ನು ಕಲಿತ ನಂತರ, ಈ ಪಾಠದ ನಂತರ ನಮಗೆ ಯಾವುದರ ಬಗ್ಗೆ ಅರ್ಥವಾಗಿರುತ್ತೆ? ದ್ರವ್ಯ ಅಂದ್ರೇನು, ದ್ರವ್ಯದ ಬಗ್ಗೆ ಅರಿವು, ದ್ರವ್ಯದ ಲಕ್ಷಣಗಳನ್ನು ವಿವರಿಸುವೆ, ದ್ರವ್ಯದ ವಿವಿಧ ಸ್ಥಿತಿಗಳನ್ನು ಗುರುತಿಸುವೆ, ದ್ರವ್ಯದ ಸ್ಥಿತಿ ಬದಲಾವಣೆಯ ಬಗೆಗಳನ್ನು ಸಂಗ್ರಹಿಸುವೆ, ರಾಶಿ, ಉತ್ಪನ್ನ, ಒತ್ತಡ ಮತ್ತು ಪ್ಲವನತೆಗಳ ಬಗ್ಗೆ ತಿಳಿಯುವೆ. ನಿನ್ನ ಸುತ್ತಮುತ್ತ ಇರುವ ವಸ್ತುಗಳಲ್ಲಿ ಕನಿಷ್ಠ 10 ಸಂಗ್ರಹಿಸು. ನಿನ್ನ ಸುತ್ತಮುತ್ತ ಇರುವ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಬೇಕು. ಪೆನ್ಸಿಲ್, ಪೆನ್ನು, ಪುಸ್ತಕ, ಇಂಕ್ ಬಾಟಲ್, ಪಾತ್ರೆ, ಹೂವು, ಮರದ ಪಟ್ಟಿ, ಕಲ್ಲು, ಚಿತ್ರಪಟ್ಟಿ, ಬಾಚಣಿಕೆ. ನೀನು ಸಂಗ್ರಹಿಸಿದ ವಸ್ತುಗಳು ಕೆಳಗಿನಂತಿವೆಯೇ ಎಂದು ಗಮನಿಸಿ ರೈಟ್ ಅಥವಾ ಇಂಟು ಎಂದು ಗುರುತಿಸು. ಗಟ್ಟಿಯಾದ ವಸ್ತುಗಳನ್ನು ತಂದಿರುವೆಯಾ? ಹೌದು, ಇಲ್ಲಿ ಗಟ್ಟಿಯಾದ ವಸ್ತುಗಳು ಇದೆ. ಕಲ್ಲಿದೆ, ಆಮೇಲೆ ಪಾತ್ರೆ ಇದೆ, ಇವೆಲ್ಲ ಗಟ್ಟಿಯಾದ ವಸ್ತುಗಳು, ಅದಕ್ಕೆ ರೈಟ್. ಮೆದುವಾದ ವಸ್ತುವಿದೆಯೇ? ಹೂವಿದೆ, ಮೆದುವಾದ ವಸ್ತು, ರೈಟ್. ಬಾಟಲಿ ಅಥವಾ ಪಾತ್ರೆಗಳಲ್ಲಿ ಹಾಕಿಡುವ ವಸ್ತುವಿದೆಯೇ? ಇಲ್ಲ. ನೆಲಕ್ಕೆ ಬಿದ್ದರೆ ಪುಡಿಯಾಗುವ ವಸ್ತುವಿದೆಯೇ? ಹೌದು. ನೀರಿಗೆ ಹಾಕಿದರೆ ವಿಲೀನವಾಗುವ ವಸ್ತುವಿದೆಯೇ? ಇಲ್ಲ. ಮಣ್ಣಿಗೆ ಸೇರಿ ಕ್ರಮೇಣ ಮಣ್ಣಾಗುವ ವಸ್ತುವಿದೆಯೇ? ಹೌದು. ಹೂವು, ಪೇಪರ್ ಇವೆಲ್ಲ ಮಣ್ಣಿನ ಜೊತೆ ವಿಲೀನವಾಗುತ್ತೆ. ಓಹೋ, ನಾನು ತಂದ ವಸ್ತುಗಳು ಎಷ್ಟೊಂದು ರೂಪಗಳಿವೆ. ಹೌದು, ಎಲ್ಲ ವಸ್ತುಗಳು ಅದರದೇ ಆದ ರೂಪ, ಗಾತ್ರ, ಬಣ್ಣವನ್ನು ಹೊಂದಿರುತ್ತೆ. ನೀನು ಮಾಡಿದ ಚಟುವಟಿಕೆಯಿಂದ ವಸ್ತುಗಳು ಅವುಗಳ ಆಕಾರ, ಬಣ್ಣ, ಹೊಳಪು, ನೀರಿನಲ್ಲಿ ವಿಲೀನವಾಗುವ ಹೀಗೆ ಅನೇಕ ರೂಪಗಳಿವೆ ಎಂದು ತಿಳಿಯಬಹುದು ಅಲ್ಲವೇ? ಹೌದು. ಯಾವ್ಯಾವ ವಸ್ತು ನೀರಿನಲ್ಲಿ ವಿಲೀನ ಆಗುತ್ತೆ, ವಿಲೀನವಾಗಲ್ಲ, ಗಟ್ಟಿಯಾದದ್ದು, ಮೃದುವಾದದ್ದು, ಇವೆಲ್ಲವೂ ನಮಗೆ ತಿಳಿತಾ ಹೋಗುತ್ತೆ. ದ್ರವ್ಯ ಅಂದರೆ ವಸ್ತು. ಪರಿಸರದಲ್ಲಿ ಲಭ್ಯವಿರುವ ವಸ್ತುಗಳು ಹೇಗೆ ಉಂಟಾಗಿವೆ? ಪರಿಸರದಲ್ಲಿ, ಸುತ್ತಮುತ್ತ ಪರಿಸರದಲ್ಲಿ ಎಷ್ಟೊಂದು ವಸ್ತುಗಳಿವೆ. ಅವೆಲ್ಲ ನಮಗೆ ಹೇಗೆ ಲಭ್ಯವಾಗಿದೆ? ಸೀಮೆ ಸುಣ್ಣದ ಪುಡಿಯನ್ನು ತೆಗೆದುಕೋ, ಅದನ್ನು ಬೆರಳಿನಲ್ಲಿ ಮುಟ್ಟು. ನಿನ್ನ ಬೆರಳಿಗೆ ಅಂಟಿಕೊಂಡ ಸಣ್ಣ ಸಣ್ಣ ಚೂರುಗಳನ್ನು ಒಂದು ಗಾಜಿನ ಪಟ್ಟಿಯ ಮೇಲೆ ನಿಧಾನವಾಗಿ ಚಿಮುಕಿಸು. ಒಂದು ಪೀನಮಸೂರ ಭೂತಕನ್ನಡಿ ಸಹಾಯದಿಂದ ಆ ಸಣ್ಣ ಸಣ್ಣ ಚೂರುಗಳನ್ನು ಸೂಕ್ಷ್ಮವಾಗಿ ಗಮನಿಸು. ಒಂದು ಚಾಪಿಸ್ ತಗೊಂಡು ಅದನ್ನು ಪುಡಿ ಮಾಡಿ ಅದನ್ನು ಬೆರಳಿಗೆ ಅದ್ದಿ ಒಂದು ಪೇಪರ್ ಮೇಲೆ ಹಾಕಿ ಸೂಕ್ಷ್ಮದರ್ಶಕದಿಂದ ನಾವು ಅದನ್ನು ಗಮನಿಸಬೇಕು. ಈ ಪ್ರತಿ ಸಣ್ಣ ಸಣ್ಣ ಚೂರುಗಳನ್ನು ಮತ್ತೆ ಪುಡಿ ಮಾಡಲು ಸಾಧ್ಯವೇ? ಆಲೋಚಿಸು, ಪ್ರಯತ್ನಿಸು. ಆ ಪುಡಿಯಾದದ್ದನ್ನು ಮತ್ತೆ ಪುಡಿ ಮಾಡಲು ಸಾಧ್ಯವಾ ಎಂದು ನೋಡಬೇಕು. ನಾವು ಸೀಮೆ ಸುಣ್ಣ ಪುಡಿಯನ್ನು ಎಷ್ಟೇ ಸಣ್ಣ ಸಣ್ಣ ಪುಡಿಯ ಮಾಡಿದರೂ ಕೊನೆಗೆ ಇನ್ನೂ ಚಿಕ್ಕದು ಮಾಡಲಾಗದ ಸಣ್ಣ ಚೂರುಗಳನ್ನು ಕಾಣುತ್ತೇವೆ. ನಮ್ಮಿಂದ ಇದನ್ನು ಇನ್ನೂ ಚಿಕ್ಕದಾಗಿ ಮಾಡಲು ಸಾಧ್ಯವಿಲ್ಲವೇ? ವಸ್ತುವನ್ನು ವೈಜ್ಞಾನಿಕವಾಗಿ ದ್ರವ್ಯವೆಂದು ಕರೆಯಲಾಗುತ್ತದೆ. ದ್ರವ್ಯಗಳೆಲ್ಲವೂ ಅತ್ಯಂತ ಸಣ್ಣ ಕಣಗಳಿಂದಾಗಿವೆ. ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನು ಕಣ ಎನ್ನುತ್ತೇವೆ. ನಾವು ಯಾವುದೇ ಒಂದು ದ್ರವ್ಯ ಅಂದರೆ ವಸ್ತು, ಅದರ ಸಣ್ಣ ಸಣ್ಣ ಕಣಗಳಕ್ಕೆ ಏನಂತೀವಿ? ಸೂಕ್ಷ್ಮವಾದ ಚೂರನ್ನು ನಾವು ಕಣ ಎಂದು ಕರಿತೀವಿ. ದ್ರವ್ಯಗಳಲ್ಲಿರುವ ಕಣಗಳು ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿರುತ್ತವೆ. ದ್ರವ್ಯವು ಅತ್ಯಂತ ಸೂಕ್ಷ್ಮ ಕಣಗಳಿಂದಾಗಿದೆ. ಅಂದರೆ ಕಣ್ಣಿಗೆ ಕಾಣುವ ದ್ರವ್ಯವು ಕಣ್ಣಿಗೆ ಕಾಣದ ಅಗೋಚರ ಕಣಗಳಿಂದ ಕೂಡಿರುತ್ತದೆ. ಕಣ ಅಂದರೆ
ದ್ರವ್ಯ ಅಂದರೆ ಏನು? ಚಿಕ್ಕ ಚಿಕ್ಕ ಕಣಗಳನ್ನು ಕೂಡಿ ಏನಾಗುತ್ತೆ ಒಂದು ದ್ರವ್ಯ. ದ್ರವ್ಯ ಅಂದರೆ ಒಂದು ವಸ್ತು ಆಗುತ್ತೆ. ಅನೇಕ ಚಿಕ್ಕ ಚಿಕ್ಕ ಸುಣ್ಣದ ಚೂರುಗಳು, ಚಿಕ್ಕ ಚಿಕ್ಕ ಚೂರು ಸೇರಿ ಒಂದು ದೊಡ್ಡ ಚಾಪೀಸ್ ಆಗುತ್ತೆ. ಸುಣ್ಣದ ಚಾಪೀಸ್ ಆಗುತ್ತೆ. ದ್ರವ್ಯ ಎಂದರೇನು? ಸ್ಥಳವನ್ನು ಆಕ್ರಮಿಸುವ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವಿಗೆ ದ್ರವ್ಯ ಎನ್ನುವರು. ದ್ರವ್ಯ ಅಂದರೆ ಅದು ಸ್ಥಳವನ್ನು ಆಕ್ರಮಿಸಬೇಕು ಮತ್ತು ದ್ರವ್ಯರಾಶಿಯನ್ನು ಹೊಂದಿರಬೇಕು. ಅದರೇ ಆದ ರಾಶಿಯನ್ನು ಹೊಂದಿರಬೇಕು. ರಾಶಿ ಅಂದರೆ ಭಾರ ಆಗತ್ತೆ ಅಥವಾ ಅದರ ಸೈಜು, ಆ ರಾಶಿಯನ್ನು ಹೊಂದಿರಬೇಕು. ಯಾವುದೇ ವಸ್ತು, ಅಂತಹ ಯಾವುದೇ ವಸ್ತುವಿಗೆ ನಾವು ದ್ರವ್ಯ ಅಂತ ಕರಿತೀವಿ. ಲಭ್ಯವಾದ ಕೆಲವು ದ್ರವ್ಯಗಳ ಚಿತ್ರ ಸಂಗ್ರಹಿಸಿ ಕೆಳಗೆ ಕಾಣಿಸಿದ ಅಂಕಣದಲ್ಲಿ ಅಂಟಿಸು. ನಿಮಗೆ ಯಾವ ಚಿತ್ರ ಸಿಗತ್ತೆ, ಯಾವುದಾದ್ರು ವಸ್ತುವಿನ ಚಿತ್ರ ಇಲ್ಲಿ ತಗೊಂಬಂದು ಅಂಟಿಸ್ಬೇಕು. ದ್ರವ್ಯದ ಲಕ್ಷಣಗಳು. ದ್ರವ್ಯದ ಲಕ್ಷಣ ಹೇಗಿರುತ್ತೆ? ದ್ರವ್ಯಗಳಿಗೆ ವಿಶಿಷ್ಟ ಲಕ್ಷಣಗಳಿವೆ. ಅವುಗಳನ್ನು ನಾವು ಪ್ರಯೋಗ ಮತ್ತು ಚಟುವಟಿಕೆಗಳ ಮೂಲಕ ತಿಳಿಯಬಹುದು. ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ದ್ರವ್ಯ ಸ್ಥಳವನ್ನು ಆಕ್ರಮಿಸುತ್ತದೆ. ಹೇಗೆ? ಒಂದು ಉದಾಹರಣೆ ನೋಡೋಣ. ಒಂದು ಸಣ್ಣ ಪಾತ್ರೆ ಇಲ್ಲವೇ ಬಟ್ಟಲಿಗೆ ಗೋಧಿ ಹಿಟ್ಟು ಅಥವಾ ಬೇರೆ ಯಾವುದೇ ಹುಡಿ ತುಂಬಿರುವ ಡಬ್ಬದಿಂದ ಬಟ್ಟಲು ಪೂರ್ತಿ ತುಂಬುವವರೆಗೆ ಹುಡಿಯನ್ನು ಸುರಿ. ಹುಡಿ ಕೆಳಗೆ ಚೆಲ್ಲದಂತೆ ಮತ್ತೆ ಮತ್ತೆ ಬಾಟಲಿಗೆ ಸುರಿಯಲು ಪ್ರಯತ್ನಿಸು. ಅಂದರೆ ಒಂದು ಬಾಟ್ಲಲ್ಲಿರೋ ಹಿಟ್ಟನ್ನು ಒಂದು ಬಟ್ಟಲಿಗೆ ನಾವು ತುಂಬಬೇಕು. ಈ ಬಾಟ್ಲಿನ ಸೈಜ್ ಬೇರೆ, ಈ ಬಟ್ಟಲಿನ ಸೈಜು ಬೇರೆಯಾಗಿದೆ. ಈ ಬಾಟ್ಲಲ್ಲಿರುವ ಹಿಟ್ಟು ಇದಕ್ಕೆ ತುಂಬಿ ಹೆಚ್ಚಾಗಿ ಉಳಿಯುತ್ತೆ. ನಾವು ಅದಕ್ಕೆ ಇನ್ನೂ ತುಂಬಬೇಕು ಅಂದರೆ ಅದಕ್ಕೆ ಸ್ವಲ್ಪ ಒತ್ತಡ ಹಾಕಬೇಕು. ನಾವು ಯಾವುದೇ ಹಿಟ್ಟನ್ನು ತುಂಬಬೇಕಾದ್ರೆ ಆ ಡಬ್ಬನ ಸ್ವಲ್ಪ ಬಡಿದ್ರೆ ಅದರಲ್ಲಿರೋ ಹಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗುತ್ತೆ. ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಜಾಗ ಸಿಗುತ್ತೆ. ಆವಾಗ ಇದರಲ್ಲಿರೋ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಅದಕ್ಕೆ ತುಂಬಬಹುದು. ಸಾಧ್ಯವಾಯಿತೆ? ಈ ಬಾಟಲಿರುವ ಹಿಟ್ಟೆಲ್ಲವೂ ಇದಕ್ಕೆ ತುಂಬಲು ಸಾಧ್ಯವಾಯಿತೆ? ಇಲ್ಲ. ಬಟ್ಟಲ ಪೂರ್ತಿ ಹುಡಿ ತುಂಬಿತೆ. ಇದ್ರ ತುಂಬ ಹುಡಿ ತುಂಬ್ತಾ ಇದೆ. ಇದ್ರ ತುಂಬ ಹುಡಿ ತುಂಬಿತು. ಹೌದು, ಇದು ಎಷ್ಟು ಹಿಡಿಯುತ್ತೋ ಅದು ತುಂಬಿತು. ಬಟ್ಟಲಿನ ಹೆಚ್ಚಿನ ಹುಡಿಯನ್ನು ತುಂಬಲು ಏನು ಮಾಡಬೇಕಾಯಿತು? ಇದಕ್ಕೆ ನಾವು ಹೆಚ್ಚು ತುಂಬಬೇಕಾದ್ರೆ ಅದಕ್ಕೆ ನಾವು ಏನು ಮಾಡಬೇಕು? ಒತ್ತಡವನ್ನು ಕೊಡಬೇಕಾಯಿತು. ಅಂದರೆ ನಾವು ಸ್ವಲ್ಪ ಆ ಬಟ್ಟಲನ್ನು ಬಡಿದಾಗ ಆ ಹಿಟ್ಟು ಇನ್ನೊಂದು ಸ್ವಲ್ಪ ಕೆಳಗೆ ಹೋಗುತ್ತೆ. ಒತ್ತಡವನ್ನು ಹಾಕಬೇಕಾಯಿತು. ಅದಕ್ಕೆ ಪೂರ್ತಿ ಡಬ್ಬದಲ್ಲಿದ್ದ ಎಲ್ಲ ಹುಡಿಯನ್ನು ಬಟ್ಟಲಲ್ಲಿ ತುಂಬಲು ಸಾಧ್ಯವಾಗಲಿಲ್ಲ. ಏಕೆ? ಇದರಲ್ಲಿರೋ ಎಲ್ಲ ಹಿಟ್ಟನ್ನು ಇದರಲ್ಲಿ ತುಂಬಲು ಸಾಧ್ಯವಾಗಿಲ್ಲ. ಏಕೆಂದರೆ ನಿರ್ದಿಷ್ಟ ಸ್ಥಳ, ಸೀಮಿತವಾದ ಸ್ಥಳ. ಯಾಕಂದರೆ ಇದಕ್ಕೆ ಎಷ್ಟು ಸ್ಥಳ ಹಿಡಿಯುತ್ತೋ ಅಷ್ಟೇ ಹಿಟ್ಟನ್ನು ಮಾತ್ರ ನಾವು ಇದಕ್ಕೆ ತುಂಬಲು ಸಾಧ್ಯ. ಇದಕ್ಕೆ ಹೆಚ್ಚಿನ ಹಿಟ್ಟನ್ನು ನಾವು ಹಾಕಿದ್ರೆ ಇದೆಲ್ಲ ಕೆಳಗೆ ಚೆಲ್ಲುತ್ತೆ. ಅದಕ್ಕೆ ನಿರ್ದಿಷ್ಟವಾದ ಸ್ಥಳ, ಅದರಲ್ಲಿ ಎಷ್ಟು ಸ್ಥಳ ಇದೆಯೋ ಅಷ್ಟು ಹಿಟ್ಟು ಮಾತ್ರ ಆ ಬಟ್ಲಲ್ಲಿ ಹಿಡಿಯುತ್ತೆ. ಇಲ್ಲೊಂದು ಪ್ರಯೋಗ. ಗಾಜಿನ ಜಾಡಿಯೊಂದನ್ನು ತೆಗೆದುಕೊಂಡು ಅದರ ಕಂಠಪೂರ್ತಿ ನೀರು ತುಂಬಿ ತಟ್ಟೆಯ ಮೇಲಿಡು. ಜಾಡಿಯ ಗಾತ್ರಕ್ಕೆ ಮೀರದಂತೆ ಆರಿಸಿದ ಶುಭ್ರ ಕಲ್ಲೊಂದನ್ನು ನಿಧಾನವಾಗಿ ಚಿತ್ರದಲ್ಲಿ ಕಾಣಿಸಿದಂತೆ ಇಳಿಬಿಡು. ಇಲ್ಲಿ ಒಂದು ಬಾಟಲಿ ತುಂಬ ನೀರು ಅದರ ತುಂಬ ತುಂಬಿ ಒಂದು ಕಲ್ಲನ್ನು ಕಟ್ಟಿ ದಾರಕ್ಕೆ ಒಂದು ಕಲ್ಲನ್ನು ಕಟ್ಟಿ ಅದನ್ನು ನಿಧಾನಕ್ಕೆ ಇಳಿಬಿಡಬೇಕು. ಆವಾಗ ಏನಾಗುತ್ತೆ? ಕಲ್ಲನ್ನು ಇಳಿಬಿಟ್ಟಾಗ ಜಾಡಿಯಲ್ಲಿರುವ ನೀರು ಏನಾಯಿತು? ಜಾಡಿಯಿಂದ ನೀರು ಹೊರಬಂತು. ಯಾಕಂದರೆ ಈ ಕಲ್ಲಿಗೆ ಅಲ್ಲಿ ಜಾಗ ಬೇಕು. ಈ ನೀರನ್ನು ಇಳಿಸಿದಾಗ ಯಾಕಂದರೆ ಜಾಡಿ ತುಂಬ ನೀರು ತುಂಬಿದೆ, ಹಾಗಾಗಿ ಅಲ್ಲಿಗೆ ಕಲ್ಲು ಇಳಿಸಿದಾಗ ಆ ಕಲ್ಲಿಗೆ ಜಾಗ ಬೇಕು. ಹಾಗಾಗಿ ಬಾಟ್ಲಿಯಲ್ಲಿರೋ ಸ್ವಲ್ಪ ನೀರು ಹೊರ ಚೆಲ್ಲತ್ತೆ. ಆವಾಗ ಕಲ್ಲಿಗೆ ಜಾಗ ಆಗುತ್ತೆ. ಹಾಗಾದರೆ ಈಗ ಏನರ್ಥ ಆಯಿತು? ಸ್ಥಳವನ್ನು ಆಕ್ರಮಿಸುತ್ತೆ. ಸ್ಥಳ ಆಕ್ರಮಿಸಬೇಕು ಅಂದರೆ, ಅಲ್ಲಿ ಸ್ಥಳ ಬೇಕು ಅಂದರೆ ಅದು ಅದರಲ್ಲಿರೋ ನೀರು ಸ್ವಲ್ಪ ಕಡಿಮೆ ಆಗಬೇಕು. ಕಲ್ಲಿಗೆ ಜಾಗ ಬೇಕು ಅಂದರೆ. ಜಾಡಿಯಿಂದ ನೀರೇಕೆ ಹೊರಚೆಲ್ಲಿತು? ಏಕಿರಬಹುದು ಎಂದು ಆಲೋಚಿಸಿ ಗೆಳೆಯರಿಗೆ ಹೇಳು. ಈಗ ಹೇಳಿದೆ ಅಲ್ವಾ? ಯಾಕಂದರೆ ಅದಕ್ಕೆ ಜಾಗ ಬೇಕು, ಹಾಗಾಗಿ ನೀರು ಹೊರಚೆಲ್ತು. ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ಒಂದು ದ್ರವ್ಯವು ಆಕ್ರಮಿಸಿರುವ ಸ್ಥಳವನ್ನು ಮತ್ತೊಂದು ದ್ರವ್ಯವು ಆಕ್ರಮಿಸಲು ಸಾಧ್ಯವಿಲ್ಲ. ಯಾಕಂದರೆ ನಾವೀಗ ಒಂದು ಜಾಡಿಯಲ್ಲಿ ತುಂಬ ನೀರು ತುಂಬಿ ಅದರ ಒಳಗೆ ಕಲ್ಲು ಬಿಟ್ಟಾಗ ನೀರು ಅದರೊಳಗೆ ಇರಲ್ಲ. ಈ ಕಲ್ಲು ಅದರೊಳಗೆ ಇರಲು, ಕಲ್ಲು ಅದರೊಳಗೆ ಒಳಗೆ ಹೋಗಬೇಕು ಅಂದರೆ
ಅದರಲ್ಲಿರೋ ಸ್ವಲ್ಪ ನೀರು ಹೊರಗೆ ಚೆಲ್ಲೇಬೇಕು. ಅದಕ್ಕಾಗಿ ಒಂದೇ ಜಾಗದಲ್ಲಿ 2 ವಸ್ತುಗಳನ್ನು ಇರಿಸಲು ಸಾಧ್ಯವಿಲ್ಲ. ನಿನ್ನ ಸುತ್ತಮುತ್ತ ಕಾಣಿಸಿರುವ ಕೆಲವು ದ್ರವ್ಯಗಳ ಹೆಸರನ್ನು ಬರೆ. ದ್ರವ್ಯಗಳ ಹೆಸರು: ಇಟ್ಟಿಗೆ, ಪುಸ್ತಕ, ನೀರು, ವಾಯು, ಕಲ್ಲು, ಮೇಜು, ಮರದ ತುಂಡು, ರಬ್ಬರ್. ವಾಯು ಒಂದು ದ್ರವ್ಯ. ವಾಯು ತಾನಿರುವ ಪಾತ್ರೆಯನ್ನು ಆಕ್ರಮಿಸುತ್ತದೆ. ಹೌದು, ವಾಯು ತಾನಿರುವ ಎಲ್ಲೇ ಯಾವುದರಲ್ಲಾದ್ರೂ ಗಾಳಿ ವಾಯು ಇರುತ್ತೆ. ಒಂದು ತಕ್ಕಡಿಯನ್ನು ತೆಗೆದುಕೋ. ತಕ್ಕಡಿಯ ಸೂಚಕ ಮುಳ್ಳು ಹೇಗಿದೆ ನೋಡಿ ಬರೆ. ದ್ರವ್ಯ: ದ್ರವ್ಯವು ಅನೇಕ ಗೋಚರ ಮತ್ತು ಅಗೋಚರ ಕಣಗಳಿಂದಾಗಿವೆ. ದ್ರವ್ಯ ಏನು? ಗೋಚರ ಮತ್ತು ಅಗೋಚರ ಕಣಗಳಿಂದ ಆಗಿವೆ. ದ್ರವ್ಯಕ್ಕೆ ರಾಶಿ ಇದೆ. ಈಗ ದ್ರವ್ಯ ಸ್ಥಳವನ್ನು ಆಕ್ರಮಿಸುತ್ತೆ ಅಂತ ತಿಳ್ಕೊಂಡ್ವಿ. ಇದಾಗ ರಾಶಿ ಇದೆ. ರಾಶಿ ಅಂದರೆ ತೂಕ, ಅದರದೇ ಆದ ತೂಕ ಅದಕ್ಕೆ ಇರುತ್ತೆ. ಒಂದು ತಕ್ಕಡಿಯನ್ನು ತೆಗೆದುಕೋ. ತಕ್ಕಡಿಯ ಸೂಚಕ ಮುಳ್ಳು ಹೇಗಿದೆ ನೋಡಿ ಬರೆ. ಹೇಗಿದೆ ಇದು? ಇದು ಸಮಾನಾಂತರವಾಗಿದೆ. ಇದರಲ್ಲೂ ಏನೂ ಇಲ್ಲ, ಇದರಲ್ಲೂ ಏನೂ ಇಲ್ಲ, ಹಾಗಾಗಿ ಇದು ಸಮವಾಗಿದೆ. ತಕ್ಕಡಿಯ ಒಂದು ತಟ್ಟೆಯಲ್ಲಿ 50 ಗ್ರಾಂ ಭಾರವುಳ್ಳ ಒಂದು ದ್ರವ್ಯವನ್ನು ಇಡು. ಸೂಚಕ ಮುಳ್ಳು ಮತ್ತು ತಕ್ಕಡಿಯನ್ನು ಗಮನಿಸು, ಹೇಗೆ ಕಾಣುತ್ತಿದೆ ಎಂದು ಬರೆ. ಸೂಚಕ ಮುಳ್ಳು ಭಾರವಿರುವ ಕಡೆಗೆ ವಾಲಿದೆ. ಹೌದು, ಇಲ್ಲಿ 50 ಗ್ರಾಮು ತೂಕ ಇರೋದ್ರಿಂದ ಈ ಕಡೆ ಭಾರವಿರುವ ಕಡೆ ತಕ್ಕಡಿ ಏನಾಗಿದೆ? ವಾಲಿದೆ. ನಿನ್ನಲ್ಲಿರುವ ದ್ರವ್ಯಗಳು ಇಲ್ಲವೇ ನಿನ್ನ ತರಗತಿಯಲ್ಲಿರುವ ಬೇರೆ ಬೇರೆ ದ್ರವ್ಯಗಳನ್ನು ಗೆಳೆಯನೊಂದಿಗೆ ಸೇರಿ ತೂಕ ಮಾಡಿ ನೋಡು. ಅದನ್ನು ತೂಕ ಮಾಡಿ ನೀವು ನೋಡಿ. ಅದು ಚಟುವಟಿಕೆ. 3 kg ತೂಕವುಳ್ಳ ಅಕ್ಕಿಯ ಚೀಲವನ್ನು ಮತ್ತು ಖಾಲಿ ಇರುವ ಅದೇ ತೆರನಾದ ಚೀಲವನ್ನು ಮೇಲಕ್ಕೆ ಎತ್ತಲು ಪ್ರಯತ್ನಿಸು. ನಿನಗಾದ ಅನುಭವವನ್ನು ಇಲ್ಲಿ ಬರೆ. ಒಂದು 3 kg ಅಕ್ಕಿ ಇರೋ ಚೀಲ ಮತ್ತು ಅದೇ ಥರ ಚೀಲ ಖಾಲಿ ಇರೋ ಚೀಲ ಹೇಗಿರುತ್ತೆ? ಅಕ್ಕಿ ಇರುವ ಚೀಲ ಎತ್ತಲು ಭಾರವಾಗಿದೆ, ಖಾಲಿ ಇರುವ ಚೀಲ ಎತ್ತಲು ಹಗುರವಾಗಿರುತ್ತೆ. ಹೌದಲ್ವಾ? ಅಕ್ಕಿ ಇರೋದ್ರಿಂದ ಅದು ಭಾರ ಆಗುತ್ತೆ, ನಮಗೆ ಎತ್ತಕ್ಕೆ ಕಷ್ಟ ಆಗುತ್ತೆ. ಖಾಲಿ ಇರೋದು ಆರಾಮಾಗಿ ನಾವು ಎತ್ಬೋದು. ದ್ರವ್ಯವು ಅನೇಕ ಕಣಗಳ ಮೊತ್ತ. ಅದು ರಾಶಿಯನ್ನು ಹೊಂದಿದೆ. ದ್ರವ್ಯವು ಸಣ್ಣ ಸಣ್ಣ ಕಣಗಳಿಂದಾಗಿದೆ. ದ್ರವ್ಯದಲ್ಲಿನ ಒಟ್ಟು ಕಣಗಳು ಆ ದ್ರವ್ಯದ ತೂಕವನ್ನು ಅವಲಂಬಿಸಿದೆ. ಯಾವ ವಸ್ತುವು ಸ್ಥಳವನ್ನು ಆಕ್ರಮಿಸುವುದೋ ಮತ್ತು ರಾಶಿಯನ್ನು ಹೊಂದಿರುವುದೋ ಅದನ್ನು ದ್ರವ್ಯ ಎನ್ನುವರು. ದ್ರವ್ಯ ಅಂದ್ರೇನು? ಯಾವ ವಸ್ತು ಸ್ಥಳವನ್ನು ಆಕ್ರಮಿಸುವುದೋ ಮತ್ತು ರಾಶಿಯನ್ನು ಹೊಂದಿರುವುದೋ ಅದನ್ನು ನಾವು ದ್ರವ್ಯ ಎಂದು ಕರಿತೀವಿ. ದ್ರವ್ಯದ ಲಕ್ಷಣಗಳು ಯಾವುವು? ದ್ರವ್ಯದ ಲಕ್ಷಣ ಏನು? ಈಗ ತಾನೇ ನೋಡಿದ್ವಲ್ಲ, ಸ್ಥಳವನ್ನು ಆಕ್ರಮಿಸುವುದು ಮತ್ತು ತೂಕವಿರುವುದು ಅಥವಾ ರಾಶಿಯನ್ನು ಹೊಂದಿರುವುದು. ಕಣಗಳ ಜೋಡಣೆಯನ್ನು ಆಧರಿಸಿ ದ್ರವ್ಯಗಳನ್ನು ಬೇರೆ ಬೇರೆ ಸ್ಥಿತಿಗಳಲ್ಲಿ ಗುರುತಿಸುತ್ತೇವೆ. ಬೇರೆ ಬೇರೆ ಸ್ಥಿತಿ ಇದೆ. ಅನೇಕ ವಸ್ತುಗಳು, ಎಲ್ಲ ವಸ್ತುಗಳು ಒಂದೇ ಸ್ಥಿತಿಯಲ್ಲಿರಲ್ಲ, ಬೇರೆ ಬೇರೆ ಸ್ಥಿತಿಯಲ್ಲಿರುತ್ತೆ. ಉರಿಯಲು ಬೇಕು. ಏನು ಬೇಕು ಉರಿಯಲು? ಕಟ್ಟಿಗೆ. ಕುಡಿಯಲು ಬೇಕು ನೀರು. ಉಸಿರಾಡಲು ಬೇಕು ವಾಯು. ಮೇಲಿನ ಅಂಕಣದಲ್ಲಿ ತುಂಬಿದ ದ್ರವ್ಯಗಳ ಹೆಸರನ್ನು ಕೆಳಗೆ ಪಟ್ಟಿಯಲ್ಲಿ ತುಂಬು. ಘನ ಗಟ್ಟಿಯಾದ ವಸ್ತು. ಇದರಲ್ಲಿ ಗಟ್ಟಿಯಾದ ವಸ್ತು ಯಾವುದಾಗಿತ್ತು? ಕಟ್ಟಿಗೆ ಆಗಿತ್ತು. ದ್ರವ ಪಾತ್ರೆಯ ಆಕಾರ ಪಡೆಯುವ ವಸ್ತು ಏನಾಗಿತ್ತು? ನೀರು. ಅನಿಲ ಹಿಡಿಯಲು ಆಗದ, ಕಾಣಿಸದ, ಹರಡುವ ಅನುಭವಕ್ಕೆ ಬರುವ ವಸ್ತು ಯಾವುದು? ವಾಯು. ನಿನಗೆ ತಿಳಿದಿರುವ ಘನ, ದ್ರವ, ಅನಿಲ ರೂಪದ ವಸ್ತುಗಳನ್ನು ಪಟ್ಟಿ ಮಾಡು. ಘನ ವಸ್ತುಗಳು ಯಾವುವು? ಮೇಣದ ಬತ್ತಿ, ಪೆನ್ನು, ಪುಸ್ತಕ, ಇದ್ದಲು, ಇಟ್ಟಿಗೆ. ದ್ರವ್ಯ: ಮಜ್ಜಿಗೆ, ಮೊಸರು, ಸೀಮೆಎಣ್ಣೆ, ಜೇನುತುಪ್ಪ, ನೀರು. ಅನಿಲ: ಹೊಗೆ. ಕೆಳಗೆ ಹೆಸರಿಸಿದ ವಸ್ತುಗಳು ಯಾವ ಗುಂಪಿಗೆ ಸೇರಿದವು ಎಂದು ಆಲೋಚಿಸಿ. ಮಜ್ಜಿಗೆ, ಇಲ್ಲಿ ಕೆಲವೊಂದು ವಸ್ತು ಕೊಟ್ಟಿದ್ದಾರೆ, ಅವುಗಳನ್ನು ಯಾವ ಗುಂಪಿಗೆ ಸೇರುತ್ತೆ ಅನ್ನೋದನ್ನು ನಾವು ಬೇರೆ ಬೇರೆ ಮಾಡಿ ಬರಿಬೇಕು. ಮೇಣದ ಬತ್ತಿ ಘನ ಇದು. ಘನ, ಇದ್ದಿಲು,
ಇಟ್ಟಿಗೆ ಚೂರು, ಸೀಮೆಎಣ್ಣೆ ದ್ರವ, ಸೀಮೆಎಣ್ಣೆ ಜೇನುತುಪ್ಪ ಮಜ್ಜಿಗೆ, ಅನಿಲ ಹೊಗೆ. ದ್ರವ್ಯವನ್ನು ಘನ, ದ್ರವ ಮತ್ತು ಅನಿಲ ಈ 3 ಸ್ಥಿತಿಯಲ್ಲಿ ಗುರುತಿಸುತ್ತೇವೆ. ಘನ ವಸ್ತುಗಳಲ್ಲಿ ಕಣಗಳು ಹೇಗಿರುತ್ತೆ? ಘನ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ. ಉದಾಹರಣೆ ಕಲ್ಲು, ಕಬ್ಬಿಣ ಇತ್ಯಾದಿ. ಇವೆಲ್ಲವೂ ಹೇಗೆ ಜೋಡಿಸಲಾಗಿದೆ ಅಂದರೆ ಒತ್ತೊತ್ತಾಗಿ ಜೋಡಿಸಲಾಗುತ್ತೆ. ಹಾಗಾಗಿ ಅದು ಒತ್ತೊತ್ತಾಗಿರೋದ್ರಿಂದ ಅದು ಏನಾಗಿರುತ್ತೆ? ಗಟ್ಟಿಯಾಗಿರುತ್ತೆ, ಘನವಾಗಿರುತ್ತೆ. ದ್ರವ ವಸ್ತುವಿನಲ್ಲಿ ಕಣಗಳು ಘನ ವಸ್ತುವಿನಲ್ಲಿರುವ ಕಣಕ್ಕಿಂತ ಸ್ವಲ್ಪ ವಿರಳವಾಗಿರುತ್ತವೆ. ಉದಾಹರಣೆ ನೀರು, ಹಾಲು ಇತ್ಯಾದಿ. ನೀರು, ಹಾಲು ಇತ್ಯಾದಿ ಹರಿಯಲು ಕಾರಣ ಏನು? ಯಾಕಂದರೆ ಅದರಲ್ಲಿರುವ ಕಣಗಳು ಸ್ವಲ್ಪ ವಿರಳವಾಗಿರುತ್ತೆ. ದೂರವಾಗಿ ಇರೋದ್ರಿಂದ ಇದು ಹರಿಯತ್ತೆ. ಅನಿಲ ವಸ್ತುವಿನ ಕಣಗಳು ತುಂಬ ವಿರಳವಾಗಿರುತ್ತವೆ. ಉದಾಹರಣೆ ವಾಯು, ಹೊಗೆ ಇತ್ಯಾದಿ. ಅನಿಲ ವಸ್ತುವಿನಲ್ಲಿ ಇನ್ನೂ ದೂರವಾಗಿ ಕಣಗಳು ಇರುವುದರಿಂದ ಅದು ಆರಾಮವಾಗಿ ಹೊಗೆ ಅವೆಲ್ಲ ತೇಲತ್ತೆ. ತೇಲೋದು ಅಂದರೆ ನಮಗೆ ಅದು ಕಾಣಿಸೋದಿಲ್ಲ, ಯಾಕಂದರೆ ಅದು ತುಂಬ ವಿರಳವಾಗಿ ಇರುತ್ತೆ. ದೂರ ಕಣಗಳು ಇರೋದರಿಂದ ಅದು ಗಾಳಿ ನಮಗೆ ಕಾಣಿಸೋದಿಲ್ಲ. ಒಂದು ದ್ರವ ವಸ್ತುವಿನಲ್ಲಿ ಕಣಗಳು ಸ್ವಲ್ಪ ವಿರಳವಾಗಿರುತ್ತವೆ ಎಂಬುದನ್ನು ತಿಳಿಯಲು ಒಂದು ಪ್ರಯೋಗ ಮಾಡಿ ನೋಡೋಣ. ಒಂದು ಬೀಕರಿನ ಕಂಠದವರೆಗೆ ನೀರು ತುಂಬು. ಆ ಬೀಕರಿಗೆ 3 ಗೋಲಿಗಳನ್ನು ಹಾಕು. ಈಗ ನೀರು ಹೊರಚೆಲ್ಲುವುದು ಏಕೆ ಆಲೋಚಿಸು ಬರೆ. ಗೋಲಿಗಳು ನೀರಿನ ಅಣುಗಳ ಜಾಗವನ್ನು ಆಕ್ರಮಿಸುವುದರಿಂದ. ಏಕೆ ಗೋಲಿ ಹಾಕಿದಾಗ ಇದರಲ್ಲಿ ತುಂಬಿರೋ ನೀರು ಹೊರಗೆ ಚೆಲ್ತು ಅಂದರೆ ಗೋಲಿ ಏನು ಮಾಡ್ತು? ನೀರಿನ ಅಣುಗಳ ಜಾಗವನ್ನು ಗೋಲಿ ಆಕ್ರಮಿಸ್ಕೊಳ್ತು. ಹಾಗಾಗಿ ನೀರು ಹೊರ ಚೆಲ್ತು. ಅದೇ ಗಾತ್ರದ ಬೀಕರಿನಲ್ಲಿ ಕಂಠಪೂರ್ತಿ ನೀರು ತುಂಬು. ಆಗ ಹಾಕಿದ ಗೋಲಿಯಷ್ಟೇ ಸಾಮಾನ್ಯ ತೂಕದ ಸಕ್ಕರೆ ಪುಡಿಯನ್ನು ನಿಧಾನವಾಗಿ ಬೀಕರಿನ ನೀರಿಗೆ ಸೇರಿಸು. ಬೀಕರಿನ ನೀರಿನ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಆಯಿತೆ ನೋಡಿ ಬರೆ. ಈಗ ನಾವು ಅದೇ ತರಹ ಒಂದು ಬಾಟಲಿಗೆ ಏನು ಹಾಕಬೇಕು? ನೀರು ತುಂಬಿ ಅಷ್ಟೇ ಗಾತ್ರದ ಸಕ್ಕರೆ ಪುಡಿಯನ್ನು ಹಾಕಬೇಕು. ಇಲ್ಲಿ ನೀರು ಚೆಲ್ತಾ ಇಲ್ಲ, ಇಲ್ಲಿ ನೀರು ಚೆಲ್ಲಿಲ್ಲ. ಏಕೆಂದರೆ ಸಕ್ಕರೆ ಪುಡಿ ನೀರಿನ ಅಣುಗಳಲ್ಲಿ ಕರಗುತ್ತದೆ. ಯಾಕಂದರೆ ಸಕ್ಕರೆ ಪುಡಿ ನೀರಿನಲ್ಲಿ ಅಣುಗಳಲ್ಲಿ ಕರಗುತ್ತೆ, ಗೋಲಿ ಕರಗೋಲ್ಲ. ಹಾಗಾಗಿ ಅದೇನು ಮಾಡ್ತು? ಅದಕ್ಕೆ ಜಾಗ ಬೇಕು ಆದ್ದರಿಂದ ಅದು ಅದರಲ್ಲಿರೋ ನೀರನ್ನು ಹೊರಗೆ ಚೆಲ್ತು. ಆದರೆ ಸಕ್ಕರೆ ಪುಡಿ ಏನಾಯಿತು? ಸಕ್ಕರೆ ಪುಡಿ ನೀರಿನಲ್ಲೇ ಬೆರೆತು ಹೋಗೋದ್ರಿಂದ ನೀರು ಹೊರಗೆ ಚೆಲ್ಲಲಿಲ್ಲ. ಸಕ್ಕರೆ ಪುಡಿಯು ನೀರಿನ ವಿರಳವಾದ ಕಣಗಳ ಮಧ್ಯದ ಸ್ಥಳದಲ್ಲಿ ಸೇರಿಕೊಂಡ ಕಾರಣ ನೀರು ಹೊರ ಚೆಲ್ಲಲಿಲ್ಲ. ಯಾಕಂದರೆ ಸಕ್ಕರೆ ಪುಡಿ ಏನಾಯಿತು? ನೀರಿನಲ್ಲಿ ವಿರಳವಾದ ಕಣಗಳಿಂದ ಅದರಲ್ಲಿ ಜಾಗ ಇರುತ್ತಲ್ವ, ಆ ಜಾಗದಲ್ಲಿ ಸೇರಿಕೊಂಡ್ರಿಂದ ಅದು ನೀರು ಹೊರಗೆ ಚೆಲ್ಲಲಿಲ್ಲ. ಈಗ ನೆಕ್ಸ್ಟ್ ದ್ರವವು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ, ಆದರೆ ಗಾತ್ರದಲ್ಲಿ ಬದಲಾಗುವುದಿಲ್ಲ. ದ್ರವ ಏನು? ನೀರು. ನಾವು ನೀರನ್ನು ಯಾವ ಪಾತ್ರೆಗೆ ಹಾಕ್ತೀವೋ, ಯಾವ ಲೋಟಕ್ಕೆ, ಬಟ್ಲಿಗೆ ಹಾಕಿದ್ರೂ ಅದು ಅದೇ ಆಕಾರವನ್ನು ಪಡೆಯುತ್ತೆ. ಆದರೆ ಅದರ ಗಾತ್ರದಲ್ಲಿ ಬದಲಾವಣೆಯಾಗುವುದಿಲ್ಲ. ನೀವೆಷ್ಟು ನೀರು ಹಾಕಿರ್ತೀರೋ ಅಷ್ಟೇ ಇರುತ್ತೆ. ಅನಿಲವು ತಾನಿರುವ ಪಾತ್ರೆಯ ತುಂಬೆಲ್ಲ ಹರಡುತ್ತದೆ ಹಾಗೂ ಗಾತ್ರದಲ್ಲಿಯೂ ಬದಲಾಗುತ್ತದೆ. ಅನಿಲ ಏನಾಗುತ್ತೆ? ನಾವು ಯಾವ ಪಾತ್ರೆ ಯಾವುದಕ್ಕೆ ಹಾಕ್ತೀವೋ ಅದರ ತುಂಬ ಹರಡ್ಕೊಳ್ಳುತ್ತೆ. ಅದರಲ್ಲಿರೋ ಗಾತ್ರ ಏನಾಗುತ್ತೆ? ಬದಲಾಗುತ್ತದೆ. ಅನಿಲಗಳಿಗೂ ತೂಕವಿದೆ ಎಂಬುದನ್ನು ತಿಳಿಯಲು ಒಂದು ಚಟುವಟಿಕೆ ಮಾಡೋಣ. ವಾಯುಗೂ ಏನಿದೆ? ತೂಕ ಇದೆ. ಒಂದು ಬಲೂನಿಗೆ ಏನು ಮಾಡಿದ್ದಾರೆ? ಇಲ್ಲಿ ಒಂದು ಬಲೂನಿಗೆ ಗಾಳಿಯನ್ನು ಊದಿದ್ದಾರೆ, ಇನ್ನೊಂದು ಬಲೂನಿಗೆ ಗಾಳಿಯನ್ನು ಊದಿಲ್ಲ. ಅದನ್ನು ಒಂದು ತಕ್ಕಡಿಯ ರೀತಿಯಲ್ಲಿ ಕಟ್ಟಿದಾಗ, ಒಂದು ಕೋಲಿಗೆ 2 ಸೈಡು ಕಟ್ಟಿ ಮಧ್ಯದಲ್ಲಿ ದಾರ ಕಟ್ಟಿ ಹಿಡಿದಾಗ ಭಾರವಿರುವ ಬಲೂನ್ ಅಂದರೆ ವಾಯುವಿರುವ ಬಲೂನಿನ ಕಡೆ ಏನಾಗಿದೆ? ವಾಲ್ ಇದೆ. ಯಾಕಂದರೆ ಇದು ಭಾರ ಇದೆ. ಗಾಳಿಗೂ ಏನಿದೆ? ತೂಕವಿದೆ, ಭಾರವಿದೆ. ನೀನೇನು ಗಮನಿಸಿದೆ ಎಂಬುದನ್ನು ಇಲ್ಲಿ ಬರಿ. ಅದನ್ನು ನಾವಿಲ್ಲಿ ಬರಿಬೇಕು. ಗಾಳಿ ತುಂಬಿದ ಬಲೂನಿಗೆ ರಾಶಿ ಇರುವುದರಿಂದ ಅದರ ತೂಕ ಗಾಳಿ ತುಂಬಿದ ಬಲೂನಿಗಿಂತ ಜಾಸ್ತಿಯಾಗಿ ಕಡ್ಡಿ ಸಮಭಾಗದಿಂದ ಕೆಳಕ್ಕಿರುತ್ತದೆ. ಸಮಭಾಗದಿಂದ ಏನಾಗಿದೆ? ಕಡ್ಡಿ
ಕೆಳಕ್ಕಿಳಿದಿದೆ. ಕೆಳಗಿನ ಚಿತ್ರವನ್ನು ಗಮನಿಸು. ಶಿಕ್ಷಕರ ಸಹಾಯದಿಂದ ಈ ಚಟುವಟಿಕೆಗಳನ್ನು ಮಾಡಿ ನೋಡಿ. ಇಲ್ಲಿ ಒಂದು ತುಂಬಿದ ಜಾಡಿಯನ್ನು ಸಮತಲ ಸ್ಥಳದಲ್ಲಿಟ್ಟು ಗಮನಿಸಬೇಕು ಮತ್ತು ಓರೆ ಮಾಡಿ ನೋಡಿ ಗಮನಿಸಬೇಕು. ಏನಾಗಿದೆ, ಇದರ ಆಕಾರ ಹೆಂಗೆ ನಿಲ್ಲಿಸಿದೆವೋ ನಾವು ನೀರಿನ ಆಕಾರ ಅದೇ ರೀತಿ ಬಂದಿದೆ. ದ್ರವ್ಯದ ಆಕಾರವು ಪಾತ್ರೆಯ ಸ್ಥಳಾವಕಾಶದಂತೆಯೇ ಬದಲಾಗುತ್ತದೆ. ದ್ರವ್ಯ ಏನು? ದ್ರವ್ಯದ್ದು ಹೌದು. ಹೊಗೆ ತುಂಬಿದ ಜಾಡಿ ನೇರವಾಗಿ ಇರಿಸಿರುವುದು, ಹೊಗೆ ತುಂಬಿದ ಜಾಡಿ ಓರೆಯಾಗಿ ಇರಿಸುವುದು. ನೇರವಾಗಿ ಇರಿಸಿದಾಗೂ ಅದೇ ರೀತಿ ಹರಡಿಕೊಂಡಿದೆ, ಓರೆಯಾಗಿ ಇರಿಸಿದಾಗೂ ಎಲ್ಲ ಕಡೆನೂ ಹೊಗೆ ಹರಡಿಕೊಂಡಿದೆ. ಅನಿಲವು ಪಾತ್ರೆಯು ಯಾವ ರೀತಿಯಲ್ಲಿ ಇರುತ್ತದೋ ಹಾಗೆಯೇ ಹರಡಿಕೊಂಡಿರುತ್ತದೆ. ಅನಿಲವು ಸಹ ಪಾತ್ರೆ ಯಾವ ಆಕಾರದಲ್ಲಿರುತ್ತೋ ಅದೇ ರೀತಿ ಹರಡಿಕೊಂಡಿರುತ್ತದೆ. ಇಲ್ಲಿ ಒಂದು ಆಟವನ್ನು ಕೊಟ್ಟಿದ್ದಾರೆ, ಘನ, ದ್ರವ, ಅನಿಲ ನಿಮಗೆ ಅರ್ಥವಾಗಲಿ ಎಂದು ಇದೊಂದು ಆಟವನ್ನು ಆಡಿ ನೋಡಿ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ದ್ರವ್ಯಗಳಲ್ಲಿ ಎಷ್ಟು ಸ್ಥಿತಿಗಳಿದೆ? ದ್ರವ್ಯಗಳಲ್ಲಿ 3 ಸ್ಥಿತಿಗಳಿವೆ. ಯಾವುದ್ಯಾವುದು? ಘನ, ದ್ರವ, ಅನಿಲ. ಘನಕ್ಕೆ ನಿರ್ದಿಷ್ಟ ಗಾತ್ರ ಇದೆಯೇ? ಇದೆ. ಆಕಾರ ಇದೆಯೇ? ಇದೆ. ಉದಾಹರಣೆ ಪುಸ್ತಕ. ದ್ರವಕ್ಕೆ ನಿರ್ದಿಷ್ಟ ಗಾತ್ರ ಇಲ್ಲ, ಆಕಾರ ಇಲ್ಲ. ಉದಾಹರಣೆ ನೀರು. ನಿರ್ದಿಷ್ಟ ಗಾತ್ರ ಇದೆ ಅನಿಲಕ್ಕೆ, ಆಕಾರ ಇದೆಯಾ? ಇಲ್ಲ. ಉದಾಹರಣೆ ವಾಯು. ಇಲ್ಲಿ ಒಂದು ಕಬ್ಬಿಣದ ತುಂಡು, ಒಂದು ಗುಂಡು. ಸ್ಟ್ಯಾಂಡಿಗೆ ಲೋಹದ ಬಳೆಯನ್ನು ಕಬ್ಬಿಣದ ಗುಂಡು ಬಳೆಯೊಳಗೆ ಹೋಗುವಷ್ಟು ದೊಡ್ಡದಿದ್ದರೆ ಸಾಕು. ಜೋಡಿಸಿ. ಒಂದು ಬಳೆ ಜೋಡಿಸಿದ್ದಾರೆ, ಅದಕ್ಕೆ ಒಂದು ದಾರಕ್ಕೆ ಕಬ್ಬಿಣದ ಗುಂಡನ್ನು ಕಟ್ಟಿದ್ದಾರೆ. ನೇತಾಡುವ ಕಬ್ಬಿಣದ ಗುಂಡು ಇರುವ ಲೋಲಕವನ್ನು ಬಳೆಯೊಳಗೆ ಇಳಿಬಿಡಿ. ಈ ಬಳೆಯೊಳಗೆ ಕಬ್ಬಿಣದ ಗುಂಡನ್ನು ಕಟ್ಟಿರುವ ದಾರವನ್ನು ಇಳಿಬಿಡಬೇಕು. ಈ ಬಳೆಯೊಳಗೆ ಕಬ್ಬಿಣದ ಗುಂಡು ಹೀಗೆ ಹೊರಗೆ ಬರಬೇಕು ಅದ್ರ ಬಳೆಯೊಳಗಿಂದ. ಕಬ್ಬಿಣದ ಗುಂಡು ನೇರವಾಗಿ ಇಳಿಯುತ್ತೆ. ಹೌದು, ಏಕೆಂದರೆ ಸ್ಥಳ ಜಾಸ್ತಿಯಾಗಿ ಇರುವುದರಿಂದ. ಸ್ಥಳ ಇಲ್ಲಿ ಗುಂಡು ಹೋಗುವಷ್ಟು ಈ ಬಳೆ ಅಗಲವಾಗಿದೆ, ಹಾಗಾಗಿ ಹಿಂಗೆ ಇಳಿಸಿದಾಗ ಏನಾಯಿತು, ಆ ಗುಂಡು ಸಲೀಸಾಗೆ ಅದರ ಬಳೆಯೊಳಗೆ ಹೋಯಿತು. ಈಗ ಏನು ಮಾಡಿದ್ದಾರೆ, ಈಗ ಕಬ್ಬಿಣದ ಗುಂಡನ್ನು ಚೆನ್ನಾಗಿ ಬಿಸಿ ಮಾಡಿ ಬಳೆಯೊಳಗೆ ಇಳಿಸಬೇಕು. ಕಬ್ಬಿಣದ ಗುಂಡನ್ನು ಚೆನ್ನಾಗಿ ಬಿಸಿ ಮಾಡಿ ಬಳೆಯೊಳಗೆ ಇಳಿಸಕ್ಕೆ ಹೋದರೆ ಏನಾಯಿತು, ಬಳೆಯೊಳಗೆ ಅದು ಹೋಗಿಲ್ಲ. ಏಕೆಂದರೆ ಗುಂಡಿನ ಗಾತ್ರ ವಿಕಸನ ಹೊಂದುವುದರಿಂದ. ಯಾಕಂದರೆ ಬಿಸಿ ಮಾಡಿದಾಗ ಇದರ ಗಾತ್ರ ಅಥವಾ ಆಕಾರ ಏನಾಯಿತು, ದೊಡ್ಡದಾಯಿತು. ಇದು ಬಿಸಿ ಮಾಡಿದಾಗ ಇದರ ಆಕಾರ ದೊಡ್ಡದಾಯಿತು, ಹಾಗಾಗಿ ಆ ಬಳೆಗಿಂತ ಅದರ ಸೈಜು ದೊಡ್ಡದಾಯಿತು. ಆದ್ದರಿಂದ ಅದು ಬಳೆಯ ಒಳಗೆ ಹೋಗಲಿಲ್ಲ. ಇದರಿಂದ ನಮಗೆ ಏನು ಅರ್ಥವಾಗುತ್ತೆ ಅಂದರೆ, ಯಾವುದೇ ವಸ್ತುವನ್ನು ಬಿಸಿ ಮಾಡಿದಾಗ ಅದು ಅದರ ಗಾತ್ರ ದೊಡ್ಡದಾಗುತ್ತದೆ, ಹಿಗ್ಗುತ್ತದೆ, ವಿಕಸನ ಹೊಂದುತ್ತದೆ. ಇಲ್ಲಿ ಒಂದು ಮಂಜುಗಡ್ಡೆಯನ್ನು ಇಟ್ಟಿದ್ದಾರೆ. ನೀನು ಇರಿಸಿದ ಮಂಜುಗಡ್ಡೆಯಲ್ಲಿ ಏನಾದರೂ ವ್ಯತ್ಯಾಸವಾಗಿದ್ದರೆ ಇಲ್ಲಿ ಒಂದು ಮಂಜುಗಡ್ಡೆ ಇದೆ. ಅದರಿಂದ ಏನು ವ್ಯತ್ಯಾಸ ಕಾಣಿಸ್ತಿದ್ದೀವಿ ಅಂದರೆ, ತಟ್ಟೆಯಲ್ಲಿ ಮಂಜುಗಡ್ಡೆ ಏನಾಗ್ತಾ ಇದೆ, ನೀರಾಗಿ ದ್ರವವಾಗಿ ಬದಲಾಗ್ತಾ ಇದೆ. ಘನದಿಂದ ಏನಾಗ್ತಿದೆ, ಅದು ದ್ರವವಾಗ್ತಿದೆ. ನಾನು ಇರಿಸಿದ ಮಂಜುಗಡ್ಡೆ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಗುತ್ತಿದೆ. ಇಲ್ಲೊಂದು ಬಾಟಲ್, ಒಂದು ಸಣ್ಣ, ಈಗ ನಾವು ನೋಡಿದ್ವಲ್ಲ ಕಬ್ಬಿಣದ ಗುಂಡನ್ನು ಬಿಸಿ ಮಾಡಿದಾಗ ಅದು ವಿಕಸನ ಹೊಂದುತ್ತೆ ಅಂತ, ಇದು ಅದೇ ರೀತಿ. ಬಾಟಲನ್ನು ಚಿತ್ರದಲ್ಲಿ ಕಾಣಿಸಿದಂತೆ ಕೈಗಳ ನಡುವೆ ಉರುಳಿಸು. ಈಗ ನಳಿಕೆಯಲ್ಲಿನ ನೀರಿನ ಮಟ್ಟ ಏನಾಗಿದೆ ಎಂದು ಗಮನಿಸಿ ಬರೆ. ನಳಿಕೆಯಲ್ಲಿನ ನೀರಿನ ಮಟ್ಟ ಜಾಸ್ತಿಯಾಗುತ್ತದೆ. ನಾವು ಚೆನ್ನಾಗಿ ಶೇಕ್ ಮಾಡಿದಾಗ ಏನಾಗುತ್ತೆ, ಚೆನ್ನಾಗಿ ಉರುಳಿಸಿದಾಗ ಏನಾಗುತ್ತೆ, ನೀರಿನ ಮಟ್ಟ ಹೆಚ್ಚಾಗತ್ತೆ. ಬಾಟಲನ್ನು ಕೈಗಳ ನಡುವೆ ಉರುಳಿಸುವುದರಿಂದ ಅಲ್ಲಿ ಏನು ಬದಲಾವಣೆಯಾಯಿತು, ಏಕೆ? ಬಾಟಲನ್ನು ಕೈಯಿಂದ ಉಜ್ಜಿದಾಗ ಶಾಖ ಉತ್ಪತ್ತಿಯಾಗುತ್ತದೆ. ಇದರಿಂದ ನೀರಿನ ಅಣುಗಳು ಚದುರುತ್ತವೆ. ನೀರಿನ ಅಣುಗಳು ಏನಾಗುತ್ತೆ, ಚದುರುತ್ತವೆ. ಇಲ್ಲಿ ಕೆಲವೊಂದು ಏನೇನು ವಸ್ತುಗಳು ಯಾವ ರೀತಿ ಆಗುತ್ತದೆ ಎಂದು, ಉಷ್ಣ ಅದಕ್ಕೆ ಬಿದ್ದಾಗ ಏನಾಗುತ್ತೆ, ಶಾಖ, ಉಷ್ಣ ಶಾಖ ಆ ವಸ್ತುವಿನ ಮೇಲೆ ಬಿದ್ದಾಗ
ಏನಾಗುತ್ತೆ? ಮೇಣದ ಬತ್ತಿಗೆ ಶಾಖ ಕೊಟ್ಟರೆ ಏನಾಗುತ್ತೆ? ಕರಗಿ ದ್ರವವಾಗುತ್ತದೆ. ಅನ್ನ ಮಾಡಲು ಒಲೆಯ ಮೇಲಿಟ್ಟಿರುವ ಪಾತ್ರೆಯಲ್ಲಿನ ಅಕ್ಕಿ ಏನಾಗುತ್ತೆ? ಕರಗಿ ಮೆದುವಾಗುತ್ತದೆ. ನೀರು ಏನಾಗುತ್ತದೆ? ಅದಕ್ಕೆ ಶಾಖ ಕೊಟ್ಟಾಗ ಅದು ಆವಿಯಾಗುತ್ತದೆ. ವಸ್ತುವಿನ ಸ್ಥಿತಿ ಬದಲಾವಣೆ. ಒಂದು ವಸ್ತುವಿಗೆ ಉಷ್ಣವನ್ನು ಕೊಟ್ಟಾಗ ಆ ವಸ್ತುವಿನ ಉಷ್ಣತೆಯಲ್ಲಿ ಏರಿಕೆಯಾಗುತ್ತದೆ. ಉಷ್ಣದಿಂದಾಗಿ ದ್ರವ್ಯದ ಸ್ಥಿತಿಯು ಬದಲಾವಣೆಯಾಗುತ್ತದೆ. ಈ ಕೆಳಕಂಡ ಸಂದರ್ಭಗಳಲ್ಲಿ ದ್ರವ್ಯದ ಬದಲಾದ ಸ್ಥಿತಿಯನ್ನು ಬಿಟ್ಟ ಜಾಗದಲ್ಲಿ ಬರೆ. ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ಏನಾಯಿತು? ದ್ರವ ಸ್ಥಿತಿಯಾಯಿತು. ನೀರನ್ನು ಬಿಸಿ ಮಾಡಿದಾಗ ಆವಿಯಾಗುತ್ತದೆ. ನೀರಾವಿಯನ್ನು ತಂಪು ಮಾಡಿದಾಗ ದ್ರವವಾಗುತ್ತದೆ. ನೀರಾವಿಯನ್ನು ತಂಪು ಮಾಡಿದಾಗ ಏನಾಗುತ್ತೆ? ದ್ರವವಾಗುತ್ತದೆ. ನೀರನ್ನು ಪೂರ್ತಿ ತಂಪು ಮಾಡಿದಾಗ ಮಂಜುಗಡ್ಡೆಯಾಗುತ್ತದೆ, ಘನವಾಗುತ್ತದೆ. ನೀರಾವಿಯನ್ನು ತಂಪು ಮಾಡಿದಾಗ ದ್ರವವಾಗುತ್ತದೆ. ಮಳೆ ಹೇಗೆ ಬರುತ್ತೆ? ನೀರಾವಿಯಾಗಿ ಅಲ್ಲಿ ಭಾರವಾದಾಗ, ಅಲ್ಲಿ ತಂಪಾಗಿ ಭಾರವಾದಾಗ ಅದೇನಾಗುತ್ತೆ? ದ್ರವವಾಗಿ ಮಳೆಯ ರೂಪದಲ್ಲೇ ಬರುತ್ತೆ. ಒಂದು ದ್ರವ್ಯವು ಉಷ್ಣದಿಂದಾಗಿ ತನ್ನ ಸ್ಥಿತಿಯನ್ನು ಬಿಟ್ಟು ಬೇರೆ ಸ್ಥಿತಿಗೆ ಬದಲಾಗುವುದಕ್ಕೆ ವಸ್ತುವಿನ ಸ್ಥಿತಿ ಬದಲಾವಣೆ ಎನ್ನುತ್ತಾರೆ. ಒಂದು ವಸ್ತುವು ಉಷ್ಣದಿಂದಾಗಿ, ಉಷ್ಣ ಅಥವಾ ಶಾಖ, ಬೆಂಕಿಯಿಂದಾಗಿ ಅದರ ಸ್ಥಿತಿಯಿಂದ ಬದಲಾವಣೆಯಾಗುವುದನ್ನು ಏನಂತೀವಿ? ವಸ್ತುವಿನ ಸ್ಥಿತಿ ಬದಲಾವಣೆ ಅಂತ ಕರಿತೀವಿ. ಉದಾಹರಣೆ ಏನಿದು? ಘನ ಇದ್ದಾಗ ಮಂಜುಗಡ್ಡೆ ಘನವಾಗಿ ಘನವನ್ನು ಬಿಸಿ ಮಾಡಿದಾಗ ಏನಾಗುತ್ತೆ? ದ್ರವವಾಗುತ್ತೆ. ದ್ರವವನ್ನು ಬಿಸಿ ಮಾಡಿದಾಗ ಅನಿಲವಾಗುತ್ತೆ. ಅನಿಲ ತಂಪಾದಾಗ ಏನಾಗುತ್ತೆ? ದ್ರವವಾಗಿ. ಮತ್ತೆ ತಂಪಾದಾಗ ಏನಾಗುತ್ತೆ? ಘನವಾಗಿ ಬದಲಾಗುತ್ತೆ. ಉದಾಹರಣೆ ಏನು? ಮಂಜುಗಡ್ಡೆ. ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ದ್ರವವಾಗುತ್ತೆ. ಮತ್ತೆ ಬಿಸಿ ಮಾಡಿದಾಗ ಏನಾಗುತ್ತೆ? ನೀರಾವಿಯಾಗುತ್ತೆ. ನೀರಾವಿಯಾಗಿ ಅನಿಲವಾಗುತ್ತೆ. ಮತ್ತೆ ತಂಪಾಗಿ ಮತ್ತೆ ಅದು ಮಳೆಯಾಗಿ ಇನ್ನೂ ತಂಪಾದಾಗ ಅದೇನಾಗುತ್ತೆ? ಘನವಾಗುತ್ತೆ. ವಸ್ತುಗಳನ್ನು ಬಿಸಿ ಮಾಡಿದಾಗ ಅವು ಹಿಗ್ಗುತ್ತವೆ ಎಂಬುದನ್ನು ಹಿಂದಿನ ಪ್ರಯೋಗದಿಂದ ನೀನು ತಿಳಿದಿರುವೆ. ಹಿಂದಿನ ಪ್ರಯೋಗದಲ್ಲಿ ಕಬ್ಬಿಣದ ಗುಂಡನ್ನು ಬಿಸಿ ಮಾಡಿದಾಗ ಏನಾಯಿತು? ಅದು ಹಿಗ್ಗುತ್ತದೆ. ಕಮ್ಮಾರ ಇಲ್ಲವೇ ಕಾರ್ಖಾನೆಗಳಲ್ಲಿ ಲೋಹವನ್ನು ಬಿಸಿ ಮಾಡಿ ಅದನ್ನೇ ಬಡಿದು ಬೇಕಾದ ಆಕಾರಕ್ಕೆ ಬದಲಾಯಿಸಿಕೊಳ್ಳುವರು. ಏನು ಮಾಡ್ತಿದ್ದಾರೆ? ಕಮ್ಮಾರ ಕಬ್ಬಿಣವನ್ನು ಕಾಯಿಸಿ ಅವನಿಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಅದನ್ನು ತಯಾರು ಮಾಡ್ತಾ ಇದ್ದಾನೆ. ಕೊಡಲಿ, ಮಚ್ಚು, ಕತ್ತಿ, ಈ ರೀತಿ ಹಲವಾರು ಉಪಕರಣಗಳನ್ನು ಹೇಗೆ ಮಾಡ್ತಾರೆ ಅಂದರೆ ಕಬ್ಬಿಣವನ್ನು ಬಡಿದಾಗ ಅದನ್ನು ನಾವು ನಮಗೆ ಬೇಕಾದ ಆಕಾರಕ್ಕೆ ನಾವು ಬದಲಾಯಿಸಿಕೊಳ್ಳಬಹುದು. ಕಬ್ಬಿಣವನ್ನು ಏಕೆ ಬಿಸಿ ಮಾಡುವರು? ಆಲೋಚಿಸಿ ಬರಿ. ನಿರ್ದಿಷ್ಟ ಆಕಾರವನ್ನು ಪಡೆಯಲು ಕಬ್ಬಿಣವನ್ನು ಬಿಸಿ ಮಾಡುತ್ತಾರೆ. ಯಾಕಂದರೆ ನಮಗೆ ಯಾವ ಆಕಾರ ಬೇಕು? ಕೊಡ್ಲಿ, ಸುತ್ತಿಗೆ, ಕತ್ತಿ ಯಾವ ಆಕಾರಕ್ಕೆ ಬೇಕೋ ಆ ಆಕಾರ ನಮಗೆ ಮಾಡಬೇಕು ಅಂದರೆ ಏನಾಗಬೇಕು? ಕಬ್ಬಿಣ ಚೆನ್ನಾಗಿ ಕಾದಿರಬೇಕು. ಆ ಕಾದಿರುವಾಗ ಅದು ಮೃದುವಾಗಿರುತ್ತೆ. ಅದನ್ನು ಬಡಿದಾಗ ಅದು ನಮಗೆ ಬೇಕಾದ ಆಕಾರಕ್ಕೆ ನಾವು ಅದನ್ನು ತಿರುಗಿಸ್ಕೊಬಹುದು. ಉಷ್ಣದಿಂದ ವಸ್ತುವಿನಲ್ಲಾದ ಬದಲಾವಣೆಗಳಿಗೆ ಉದಾಹರಣೆ ಬರಿ. ಯಂತ್ರಗಳ ಚಲನೆ, ಕೈಗಳು ಉಜ್ಜಿದಾಗ. ಇಲ್ಲೊಂದು ನಳಿಕೆ ಕೊಟ್ಟಿದ್ದಾರೆ. ಬಿಸಿ ಮಾಡುವುದನ್ನು ನಿಲ್ಲಿಸಿದಾಗ ನಿಧಾನಕ್ಕೆ ಆವಿಯು ದ್ರವರೂಪಕ್ಕೆ ಬರುತ್ತದೆ. ಒಂದು ಬಾಷ್ಪೀಕರಣ ತಟ್ಟೆಯೊಂದರಲ್ಲಿ ನ್ಯಾಪ್ಥಲೀನ್ ನುಸಿಗುಳಿಗೆ ಉಂಡೆಗಳನ್ನು ತೆಗೆದುಕೋ. ಚಿತ್ರದಲ್ಲಿ ತೋರಿಸಿರುವಂತೆ ತಟ್ಟೆಯ ಮೇಲೆ ಒಂದು ಗಾಜಿನ
ಆಲಿಕೆಯನ್ನು ಇಡು. ಆಲಿಕೆಯು ಇನ್ನೊಂದು ತುದಿಯನ್ನು ಹತ್ತಿಯಿಂದ ಮುಚ್ಚಿ ನಿಧಾನವಾಗಿ ತಟ್ಟೆಯನ್ನು ಬಿಸಿ ಮಾಡು. ಉಷ್ಣ ಹೆಚ್ಚಾದಂತೆ ಮಿಶ್ರಣದಲ್ಲಿರುವ ನ್ಯಾಪ್ಥಲೀನ್ ಉಂಡೆಗಳು ಬಿಳಿ ಆವಿ ರೂಪದಲ್ಲಿ ಆಲಿಕೆಯ ಒಳಭಾಗದಲ್ಲಿ ಸಂಗ್ರಹವಾಗುತ್ತವೆ. ಬಿಸಿ ಮಾಡುವುದನ್ನು ನಿಲ್ಲಿಸಿದಾಗ ಏನಾಯಿತು ವೀಕ್ಷಿಸಿ. ಅದನ್ನು ಇದು ಬಾಟಲ್ನಲ್ಲಿ ಇಟ್ಟು ಅದಕ್ಕೆ ಬಿಸಿ ನುಸಿಗುಳಿಗೆ ಹಾಕಿ ಬಿಸಿ ಮಾಡಿದಾಗ ಏನಾಯಿತು, ಅದು ಆವಿಯಾಗಿ ಅದರ ಆವಿಯೆಲ್ಲ ಬಾಟಲಿನ ಸುತ್ತಲೂ ತುಂಬಿಕೊಳ್ಳುತ್ತೆ. ಅದೇ ರೀತಿ ಬಿಸಿ ಮಾಡುವುದನ್ನು ನಿಲ್ಲಿಸಿದಾಗ ನಿಧಾನಕ್ಕೆ ಆವಿಯು ದ್ರವ ರೂಪಕ್ಕೆ ಬರುತ್ತದೆ. ಆವಿ ಏನಾಯಿತು ಅದು ಆವಿಯಾಗಿದ್ದೇನಾಯಿತು ನಿಧಾನವಾಗಿ ಅನಿಲ ರೂಪದಿಂದ ದ್ರವ ರೂಪಕ್ಕೆ ಬಂತು. ಉಷ್ಣದಿಂದ ಘನವಸ್ತುವನ್ನು ಮೊದಲು ದ್ರವ ಸ್ಥಿತಿಗೆ, ನಂತರ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುತ್ತವೆ. ಹಾಗೆ ಕೆಲವು ವಸ್ತುಗಳನ್ನು ತಂಪು ಮಾಡಿದಾಗ ಆವಿ ಅಥವಾ ಅನಿಲ ಸ್ಥಿತಿಯ ವಸ್ತುಗಳು ಮೊದಲು ದ್ರವ ಸ್ಥಿತಿಗೆ ಬಂದು ನಂತರ ಘನ ಸ್ಥಿತಿಗೆ ಬದಲಾಗುತ್ತವೆ ಎಂದು ನಿನಗೆ ತಿಳಿದಿದೆ. ಆದರೆ ಕೆಲವು ಘನವಸ್ತುಗಳು ಉಷ್ಣದಿಂದ ದ್ರವ ಸ್ಥಿತಿಗೆ ಬದಲಾಗುತ್ತವೆ. ಘನ ಸ್ಥಿತಿಯ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಮತ್ತು ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ವಸ್ತು ಬದಲಾಗುವುದನ್ನು ಉತ್ಪನನ ಎನ್ನುವರು. ಉದಾಹರಣೆ ಕರ್ಪೂರ. ಕರ್ಪೂರವನ್ನು ನಾವು ಬಿಸಿ ಕೊಟ್ಟಾಗ ನೇರವಾಗಿ ಅದೇನಾಗತ್ತೆ ಅನಿಲ ಸ್ಥಿತಿಗೆ ಹೋಗುತ್ತೆ. ಇದನ್ನು ಉತ್ಪನನ ಅಂತ ಉತ್ಪತನ ಎಂದು ಕರೆಯುತ್ತಾರೆ. ಬೀರುವಿನಲ್ಲಿದ್ದ ನ್ಯಾಪ್ಥಲೀನ್ ಉಂಡೆ ಕೆಲ ದಿನಗಳ ಬಳಿಕ ಏನಾಗುತ್ತದೆ, ಏನಾಗಿರುತ್ತದೋ ಅದು ಕರಗಿ ಗಾಳಿ ಅನಿಲ ರೂಪಕ್ಕೆ ಅದು ಕರಗಿ ಹೋಗಿರುತ್ತೆ. ಒಂದು ಮೇಣದ ಬತ್ತಿಯನ್ನು ಉರಿಸು. 1 ನಿಮಿಷದ ನಂತರ ಮೇಣ ಏನಾಗುತ್ತದೆ ಎಂದು ಗಮನಿಸು. ಗಮನಿಸಿದ ನಂತರ ಮೇಣದ ಬತ್ತಿಯನ್ನು ನಂದಿಸು. ಕರಗಿದ ಮೇಣ ಪುನಃ ಏನಾಗುತ್ತಿದೆ ಎಂದು ಗಮನಿಸಿ ಬರೆ. 1 ನಿಮಿಷದ ನಂತರ ಮೇಣವು ಏನಾಯಿತು ಕರಗಿ ದ್ರವವಾಗುತ್ತದೆ. ನಂತರ ಮೇಣದ ಬತ್ತಿಯನ್ನು ನಂದಿಸಿದಾಗ ದ್ರವವು ಘನ ರೂಪಕ್ಕೆ ಬರುತ್ತದೆ. ಮೇಣದ ಬತ್ತಿಯೆಲ್ಲ ನಿಮ್ಮನೇಲಿ ಇದೆ ಅಲ್ವಾ, ಅದನ್ನು ಹಚ್ಚಿ ಒಂದ್ಸತಿ ಪ್ರಯೋಗ ಮಾಡಿ ನೀವು ನೋಡಿ. ಎಲ್ಲರಿಗೂ ಗೊತ್ತಿರುತ್ತೆ, ಸಾಮಾನ್ಯ ಕರೆಂಟ್ ಇಲ್ದಾಗ ನಾವು ಹಚ್ಚಿರ್ತೀವಿ. ಆಗ ಏನಾಗುತ್ತೆ, ಮೇಣ ಹಚ್ಚಿದಾಗ ಅದು ಕರಗಿ ಜಿನಿಗಿ ಕೆಳಗಿಳಿತಾ ಇರುತ್ತೆ. ಆರಿಸಿದಾಗ ಏನಾಗುತ್ತೆ ಅದು ಅಲ್ಲೇ ಗಟ್ಟಿಯಾಗಿ ಅಂಟ್ಕೊಳುತ್ತೆ. ಘನ ಸ್ಥಿತಿಗೆ ಅದು ಬರುತ್ತೆ. ನಿನ್ನ ಶಾಲೆಯಲ್ಲಿರುವ ತೂಕದ ಯಂತ್ರದ ಸಹಾಯದಿಂದ ಲಭ್ಯ ಇರುವ ವಸ್ತುವನ್ನು ಗೆಳೆಯರೊಂದಿಗೆ ಸೇರಿ ಅಳೆದು ನೋಡಿ ಬರೆ. ಅಕ್ಕಿ 5 kg, ಡಸ್ಟರ್ 200 ಗ್ರಾಂ, ಕಡಲೆಕಾಯಿ 1 kg, ಬ್ಯಾಗ್ 3 kg, ರವೆ 1 kg, ಎಣ್ಣೆ 1 ಲೀಟರ್. ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ಕಣಗಳ ಮೊತ್ತವನ್ನು ರಾಶಿ ಎನ್ನುವರು. ಇದನ್ನು ತೂಕದ ಮುಖಾಂತರ ಅಳೆಯಲಾಗುವುದು. ರಾಶಿಯ ಅಂತರರಾಷ್ಟ್ರೀಯ ಮಾನ ಕಿಲೋಗ್ರಾಂ. ರಾಶಿಯ ಅಂತರರಾಷ್ಟ್ರೀಯ ಮಾನ ಯಾವುದು? ಕಿಲೋಗ್ರಾಂ. ನಾವು ಎಲ್ಲವನ್ನು ಏನಂತ ಹೇಳ್ತೀವಿ, ಎಷ್ಟು ಕಿಲೋಗ್ರಾಂ ಇದೆ ಅಂತ ನಾವು ಹೇಳ್ತೀವಿ. ರಾಶಿ ಅಂದರೆ ಏನು? ದ್ರವ್ಯ ರಾಶಿ, ವಸ್ತುವಿನ ತೂಕ ರಾಶಿ. ಅದಕ್ಕೆ ನಾವು ರಾಶಿ, ತೂಕ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ವಸ್ತುಗಳನ್ನು ಯಾವುದರಲ್ಲಿ ಅಳೆಯುತ್ತಿದ್ರು? ಅಕ್ಕಿಯನ್ನು ಪಾವು, ಜೋಳ ಮೊರ, ರಾಗಿ ಪಾವಲ್ಲಿ, ಭತ್ತವನ್ನು ಸೇರು ಮತ್ತು ಪಾವಲ್ಲಿ ಅಳಿತಿದ್ರು. ಅದನ್ನು ಸಂಗ್ರಹಿಸಿಡುವ ಸ್ಥಳ ಯಾವುದು? ಜೋಳ ಮೊರ, ಭತ್ತ ಗುಡಾಣ, ರಾಗಿ ಪಾಡೆ. ಹತ್ತಿಯು ಹಗುರವಾಗಿದೆ ಮತ್ತು ಕಬ್ಬಿಣ ಭಾರವಾಗಿದೆ ಎಂದು ಸಾಮಾನ್ಯವಾಗಿ ಹೇಳಲು ಕಾರಣವೇನು? ಇಲ್ಲಿ ಬರೆ. ಏನಕ್ಕೆ ಕಾರಣ? ಹತ್ತಿ ನಾವು ಈಸಿಯಾಗಿ ಹೇಳ್ತೀವಿ, ಹತ್ತಿ ಹಗುರವಾಗಿದೆ ಮತ್ತು ಕಬ್ಬಿಣ ಭಾರವಾಗಿದೆ ಅಂತ. ಏಕೆಂದರೆ ವಸ್ತುಗಳ ಸಾಂದ್ರತೆ, ಹತ್ತಿಯ ಸಾಂದ್ರತೆಯು ಕಬ್ಬಿಣದ ಸಾಂದ್ರತೆಗಿಂತ ಕಡಿಮೆ. ನಾವು ಯಾವುದರಿಂದ ಹೇಳ್ತೀವಿ ಅಂದರೆ ಸಾಂದ್ರತೆ, ವಸ್ತುಗಳ ಸಾಂದ್ರತೆಯಿಂದ ಅದನ್ನು ನಾವು ಹೇಳ್ತೀವಿ. ಹತ್ತಿಯ ಸಾಂದ್ರತೆಯು ಕಬ್ಬಿಣದ ಸಾಂದ್ರತೆಗಿಂತ ಕಡಿಮೆಯಾಗಿರುತ್ತದೆ. ಒಂದು ಗಾಜಿನ ಜಾಡಿಯಲ್ಲಿ 1 ಲೋಟ ನೀರು ಮತ್ತು 1 ಲೋಟ ಎಣ್ಣೆಯನ್ನು ಹಾಕು. ನೀರು ಮತ್ತು ಎಣ್ಣೆ ಬೇರೆ ಬೇರೆಯಾಗಿರುತ್ತವೆ. ಏಕಿರಬಹುದು? ನೀರು ಮತ್ತು ಎಣ್ಣೆ ಒಂದಕ್ಕೊಂದು ಏನಾಗಲ್ಲ, ವಿಲೀನವಾಗಲ್ಲ.
ನೀವು ಒಂದು ಬಟ್ಲಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ನೋಡಿ, ಒಂದು ಬಟ್ಲು ನೀರಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ನೋಡಿ, ಅದು ಮೇಲ್ಗಡೆ ತೇಲ್ತಾ ಇರುತ್ತೆ. ಅದು ನೀರಿನೊಂದಿಗೆ ವಿಲೀನವಾಗಲ್ಲ. ಯಾಕೆಂದರೆ ಎಣ್ಣೆಯ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ. ಹಾಗಾಗಿ ಎಣ್ಣೆ ಮತ್ತು ನೀರು ಬೇರೆಯಾಗಿರ್ತದೆ, ಅದರ ಸಾಂದ್ರತೆ ಬೇರೆ ಬೇರೆ. ಹಾಗಾಗಿ ಎಣ್ಣೆ ಮತ್ತು ನೀರು ಬೇರೆ ಬೇರೆಯಾಗಿರುತ್ತೆ. ಎಣ್ಣೆ ನೀರಿನಲ್ಲಿ ಏನಾಗುತ್ತೆ ತೇಲತ್ತೆ, ಅದರ ಸಾಂದ್ರತೆ ಕಡಿಮೆ ಇರುತ್ತೆ, ಅದಕ್ಕೆ ಅದು ತೇಲತ್ತೆ. ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯೇ ಸಾಂದ್ರತೆ. ಸಾಮಾನ್ಯವಾಗಿ ಅನಿಲ ವಸ್ತುವಿಗಿಂತ ದ್ರವ ವಸ್ತುವಿನ ಸಾಂದ್ರತೆಯು ಮತ್ತು ದ್ರವ ವಸ್ತುವಿಗಿಂತ ಘನ ವಸ್ತುವಿನ ಸಾಂದ್ರತೆಯು ಹೆಚ್ಚಿರುತ್ತದೆ. ಅನಿಲ ವಸ್ತುವಿಗಿಂತ ದ್ರವ ವಸ್ತುವಿನ ಸಾಂದ್ರತೆ ಹೆಚ್ಚಿರುತ್ತೆ, ದ್ರವ ವಸ್ತುವಿಗಿಂತ ಘನ ವಸ್ತುವಿನ ಸಾಂದ್ರತೆ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ. ತೂಕ, ಭಾರ. ಒಂದು ಘನ ಸೆಂಟಿಮೀಟರ್ ಗಾತ್ರದಲ್ಲಿನ ವಸ್ತುವಿನ ರಾಶಿಯನ್ನು ಗ್ರಾಂನಲ್ಲಿ ತೂಕ ಆ ವಸ್ತುವಿನ ಸಾಂದ್ರತೆ ಎನ್ನುವರು. ಸಾಂದ್ರತೆಯ ಅಂತರರಾಷ್ಟ್ರೀಯ ಮಾನ ಕಿಲೋಗ್ರಾಂ ಕ್ಯೂಬ್ ಮೀಟರ್. ಇಲ್ಲಿ ಕಡಿಮೆ ಮತ್ತು ಹೆಚ್ಚು ಸಾಂದ್ರತೆಯುಳ್ಳ ವಸ್ತುಗಳ ಪಟ್ಟಿ ಮಾಡಿ. ಕಡಿಮೆ ಸಾಂದ್ರತೆ ಮತ್ತು ಹೆಚ್ಚು ಸಾಂದ್ರತೆಯುಳ್ಳ ವಸ್ತುಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಬೇಕು. ಕಡಿಮೆ ಸಾಂದ್ರತೆ ಎಣ್ಣೆ, ಹೆಚ್ಚು ಸಾಂದ್ರತೆ ನೀರು. ಇವೆರಡಕ್ಕೆ ಹೋಲಿಸ್ಕೊಂಡ್ರೆ ಕಡಿಮೆ ಎಣ್ಣೆ, ನೀರು ಹೆಚ್ಚು. ಇವೆರಡರಲ್ಲಿ ಪೆನ್ಸಿಲ್ಲು ಕಡಿಮೆ ಸಾಂದ್ರತೆ, ಕಬ್ಬಿಣ ಹೆಚ್ಚು ಸಾಂದ್ರತೆ. ರಬ್ಬರ್ ಕಡಿಮೆ ಸಾಂದ್ರತೆ, ಕಲ್ಲು ಹೆಚ್ಚು ಸಾಂದ್ರತೆ. ಬುಕ್ ಕಡಿಮೆ ಸಾಂದ್ರತೆ, ಸುತ್ತಿಗೆ ಹೆಚ್ಚು ಸಾಂದ್ರತೆ. ಬ್ಲೇಡ್ ಕಡಿಮೆ ಸಾಂದ್ರತೆ, ಕತ್ತರಿ ಹೆಚ್ಚು ಸಾಂದ್ರತೆ. ಪಾತ್ರೆ ಕಡಿಮೆ ಸಾಂದ್ರತೆ, ಪಾತ್ರೆಗಿಂತ ಕಾರು ಹೆಚ್ಚು ಸಾಂದ್ರತೆ. ನಾವು ಒಂದು ನೀರಿನಲ್ಲಿ ಬ್ಲೇಡನ್ನು ನಾವು ಸಮಾನಾಂತರವಾಗಿ ಇಟ್ಟಾಗ ಅದು ತೇಲತ್ತೆ. ಅದೇ ಬ್ಲೇಡನ್ನು ನಾವು ಅಡ್ಡವಾಗಿ ಇಟ್ಟಾಗ ಏನಾಗತ್ತೆ, ಅದು ಮುಳುಗತ್ತೆ. ಯಾಕಂದರೆ ಅದರ ಸಾಂದ್ರತೆ ಈಗ ಅಡ್ಡವಾಗಿ ಇಟ್ಟಾಗ ಕಡಿಮೆ ಅನಿಸುತ್ತೆ, ಉದ್ದವಾಗಿ ಬಿಟ್ಟಾಗ ಅದು ಹಾಗೆ ಮುಳುಗತ್ತೆ. ನೀರು ತುಂಬಿದ ಗಾಜಿನ ಜಾಡಿಯೊಳಗೆ ಒಂದು ಕಲ್ಲನ್ನು ನಿಧಾನವಾಗಿ ಹಾಕು. ನೀನು ಗಮನಿಸಿದ್ದನ್ನು ಇಲ್ಲಿ ಬರೆ. ಕಲ್ಲು ನೀರಿನಲ್ಲಿ ಏನಾಯಿತು, ಮುಳುಗಿತು. ಕಲ್ಲೇನಾಯಿತು, ನೀರಲ್ಲಿ ಮುಳುಗಿತು. ಅದೇ ರೀತಿ ಮರದ ತುಂಡನ್ನು ಹಾಕಿದಾಗ ಏನಾಯಿತು, ಮರದ ತುಂಡು ನೀರಿನಲ್ಲಿ ತೇಲಿತು. ಯಾಕಂದರೆ ಮರದ ಸಾಂದ್ರತೆ, ತುಂಡಿನ ಸಾಂದ್ರತೆ ಕಲ್ಲಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ, ಹಾಗಾಗಿ ಅದು ತೇಲತ್ತೆ. ನೀರಿನಲ್ಲಿ ತೇಲತ್ತೆ. ಪ್ಲವನತೆ ಅಂದ್ರೇನು? ಒಂದು ವಸ್ತು ನೀರಿಗೆ ಬಿದ್ದಾಗ ಅದು ಕೆಳಮುಖ ಬಲವಾಗಿ ಪ್ರಯೋಗಿಸುತ್ತದೆ. ಅದೇ ಸಮಯದಲ್ಲಿ ನೀರು ವಸ್ತುವಿನ ಮೇಲೆ ಮೇಲ್ಮುಖ ಬಲ ಪ್ರಯೋಗಿಸುತ್ತದೆ. ಮೇಲ್ಮುಖ ತಳ್ಳು ಬಲ ಜಾಸ್ತಿಯಾದರೆ ವಸ್ತುವು ನೀರಿನ ಮೇಲೆ ತೇಲುತ್ತದೆ. ಈ ಮೇಲ್ಮುಖವಾಗಿ ತಳ್ಳುವ ಬಲಕ್ಕೆ ಪ್ಲವನತೆ ಎನ್ನುವರು. ನೀರಿಗೆ ಯಾವ ಒತ್ತಡವಿರುತ್ತೆ ಅಂದರೆ ನೀರು ಯಾವಾಗಲೂ ಮೇಲ್ಮುಖ ಒತ್ತಡವನ್ನು ಹೊಂದಿರುತ್ತೆ. ಮೇಲೆ ನೀರು ಹೀಗೆ ಮೇಲ್ಮುಖವಾಗಿ ಒತ್ತಡವನ್ನು ಹೊಂದಿರುತ್ತೆ. ಹಾಗಾಗಿ ಅದು ಅದಕ್ಕಿಂತ ಕಡಿಮೆ ಸಾಂದ್ರತೆ ಉಳ್ಳ ವಸ್ತುಗಳನ್ನು ಅದೇನಾಗುತ್ತೆ, ತೇಲಿಸುತ್ತೆ. ನೀರಿನ ಮೇಲೆ ತೇಲುವ ಯಾವುದಾದರೂ 4 ವಸ್ತುಗಳನ್ನು ಬರೆ. ಏನೇನು ತೇಲತ್ತೆ? ಮರದ ತುಂಡು, ಒಣಗಿದ ಎಲೆ, ದೋಣಿ, ಪ್ಲಾಸ್ಟಿಕ್ ಬಾಟಲ್. ಇವು ನೀರಿನಲ್ಲಿ ತೇಲುತ್ತದೆ. ಇದೇ ರೀತಿ ನೀರಿನಲ್ಲಿ ಯಾವ್ಯಾವ ತೇಲತ್ತೆ, ಯಾವ್ಯಾವ ಮುಳುಗತ್ತೆ ಅಂತ ಬರಿಬೇಕು. ನೀರಿನಲ್ಲಿ ತೇಲುವ ವಸ್ತುಗಳು, ನೀರಿನಲ್ಲಿ ಮುಳುಗುವ ವಸ್ತುಗಳು: ತೆಪ್ಪ, ದೋಣಿ, ಮರದ ತುಂಡು, ಒಣಗಿದ ಎಲೆ, ಪ್ಲಾಸ್ಟಿಕ್ ವಸ್ತು, ಕಲ್ಲು, ಕಬ್ಬಿಣ, ಮಣ್ಣು, ಸ್ಟೀಲ್ ವಸ್ತುಗಳು, ಸುತ್ತಿಗೆ. ಇವೆಲ್ಲ ನೀರಿನಲ್ಲಿ ಮುಳುಗುತ್ತೆ. ತೆಪ್ಪವು ನೀರಿನಲ್ಲಿ ಮುಳುಗುವುದಿಲ್ಲ. ಏಕೆಂದರೆ ಅದರ ಸಾಂದ್ರತೆ ಆ ನೀರಿನ ಮೇಲ್ಮುಖ ಒತ್ತಡಕ್ಕಿಂತ ಅದು ಕಡಿಮೆ ಇರೋದ್ರಿಂದ ತೆಪ್ಪ ತೇಲತ್ತೆ. ಸಕ್ಕರೆ ಮತ್ತು ಇದ್ದಲು ಪುಡಿ ನೀರಿನಲ್ಲಿ ಕರಗಿದೆ. ಗಮನಿಸಿ, ಇಲ್ಲಿ ಬರೆ. ಒಂದಕ್ಕೆ ಸಕ್ಕರೆ ಪುಡಿ ಹಾಕಿ, ಒಂದಕ್ಕೆ ಇದ್ದಲು ಹಾಕಿದ್ದಾರೆ. ಸಕ್ಕರೆ ಹಾಕಿದ ಜಾಡಿ ಏನಾಗಿದೆ, ಸಕ್ಕರೆ ನೀರಿನಲ್ಲಿ ಕರಗಿತು, ಇದ್ದಲು ನೀರಿನಲ್ಲಿ ಕರಗಲಿಲ್ಲ. ಇದ್ದಲು ನೀರಿನಲ್ಲಿ ಕರಗಲ್ಲ, ಸಕ್ಕರೆ ಏನಾಯಿತು, ಕರಗಿತು. ನೀರಿನಲ್ಲಿ ಕರಗುವ ವಸ್ತು ಮತ್ತು ನೀರಿನಲ್ಲಿ ತೇಲುವ ಅಥವಾ ವಿಲೀನವಾಗುವ ವಸ್ತುಗಳು ಯಾವುವು? ಉಪ್ಪು, ಸಕ್ಕರೆ, ಅರಿಶಿನ ಪುಡಿ, ಕಲ್ಲು ಸಕ್ಕರೆ. ಇವು ನೀರಿನಲ್ಲಿ ವಿಲೀನವಾಗುವ ವಸ್ತುಗಳು. ನೀರಿನಲ್ಲಿ ಕರಗುವ ವಸ್ತುಗಳು: ಮರಳು, ಸೀಮೆ ಎಣ್ಣೆ, ಕಲ್ಲು,
ತೆಂಗಿನ ಎಣ್ಣೆ, ಹಾಲು. ವಿಲೀನವಾಗದ ವಸ್ತುಗಳು, ನೀರಿನಲ್ಲಿ ವಿಲೀನವಾಗದ ವಸ್ತುಗಳು ಯಾವುವು? ಇವನ್ನೆಲ್ಲ ನೀರಿನಲ್ಲಿ ಹಾಕಿದಾಗ ಅವು ಹಾಗೆಯೇ ವಿಲೀನವಾಗಲ್ಲ, ನೀರಿನೊಂದಿಗೆ ವಿಲೀನವಾಗಲ್ಲ. ಕೆಳಗೆ ನೀಡಿದ ಸ್ಥಳದಲ್ಲಿ ಉದಾಹರಣೆಗಳನ್ನು ಬರೆ. ಅಂದರೆ ತೇಲುವ ವಸ್ತುಗಳನ್ನು ನಾವಿಲ್ಲಿ ಬರಿಬೇಕು. ದೋಣಿ, ಒಣಗಿದ ಎಲೆ, ತೆಪ್ಪ, ಮರದ ತುಂಡು, ಪ್ಲಾಸ್ಟಿಕ್ ಬಾಟಲು. ಇಲ್ಲಿ ಮುಳುಗುವ ವಸ್ತುಗಳು ಯಾವುವು? ಕಲ್ಲು, ಹಾರೆ, ಸುತ್ತಿಗೆ, ಸಿಲಿಂಡರ್, ಟೇಬಲ್. ಇವೆಲ್ಲ ನೀರಿನಲ್ಲಿ ಮುಳುಗುತ್ತದೆ. ನೀರಿನಲ್ಲಿ ವಿಲೀನವಾಗುವುದು ಉಪ್ಪು, ಸಕ್ಕರೆ, ಕಲ್ಲು ಸಕ್ಕರೆ. ವಿಲೀನವಾಗದ ವಸ್ತು ಮರಳು, ಸೀಮೆ ಎಣ್ಣೆ, ತೆಂಗಿನ ಎಣ್ಣೆ, ಹಾಲು. ಇದರಿಂದ ನೀವು ಇಷ್ಟೊಂದು ಏನೇನು ತಿಳ್ಕೊಂಡ್ರಿ? ಇಷ್ಟು ಮೊದಲನೇ ಪುಟದಿಂದ ಈ ಕೊನೆಯ ಪುಟದವರೆಗೂ ನಾವು ದ್ರವ್ಯದ ಸ್ಥಿತಿ, ಗತಿ ಮತ್ತು ಅದರ ಹೇಗೆ ವಿಲೀನವಾಗತ್ತೆ, ವಿಲೀನವಾಗದ್ದು, ಆಮೇಲೆ ಘನ, ದ್ರವ, ಅನಿಲ ಎಲ್ಲ ಯಾವ ಯಾವ ರೂಪದಲ್ಲಿರುತ್ತದೆ, ಇವನ್ನೆಲ್ಲವನ್ನು ನಾವು ಈ ಪಾಠದ ಮೂಲಕ ತಿಳ್ಕೊಂಡ್ವಿ. ಕಣಗಳ ಜೋಡಣೆಯನ್ನು ಆಧರಿಸಿ ದ್ರವ್ಯವನ್ನು ಘನ, ದ್ರವ ಮತ್ತು ಅನಿಲ ಎಂಬ 3 ಭೌತಿಕ ಸ್ಥಿತಿಗಳಲ್ಲಿ ಗುರುತಿಸುತ್ತೇವೆ. ಇದಲ್ಲದೆ ದ್ರವ್ಯವನ್ನು ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳೆಂದು ವಿಂಗಡಿಸಬಹುದು. ಈ ವರ್ಗೀಕರಣ ಬಗ್ಗೆ ನೀನು ಮುಂದಿನ ಪಾಠದಲ್ಲಿ ತಿಳಿಯುವೆ. ಮುಂದಿನ ಪಾಠದಲ್ಲಿ ನಾವೇನು ತಿಳ್ಕೊತೀವಿ? ಮಿಶ್ರಣ ಅಂದ್ರೇನು, ಸಂಯುಕ್ತ ಅಂದ್ರೇನು ಅನ್ನೋ ಬಗ್ಗೆ ನಾವು ತಿಳ್ಕೊತೀವಿ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.